ಇನ್ನು 2023ರ ಚುನಾವಣೆಗೆ ಬರೋಣ. ಕರ್ನಾಟಕ ರಾಜ್ಯದ ಚುನಾವಣೆ ಬರೋಣ. 2023ರಲ್ಲೂ ಸಹ ಕಾಂಗ್ರೆಸ್ಗೇನು ಅಂಥ ಉತ್ತಮವಾದ ಹೇಳಿಕೆಯನ್ನು, ಉತ್ತಮವಾದ ವಾತಾವರಣ, ಗೆಲ್ಲುವಂಥ ವಾತಾವರಣ ಇರಲಿಲ್ಲ. ಆದರೆ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಚುನಾವಣೆಗಿನ ಒಂದು 6 ತಿಂಗಳ ಮುಂಚೆ ಒಂದು ಪೇ ಸಿ ಎಮ್ ಅಂತ ಒಂದು ಅಭಿಯಾನ ಮಾಡಿದ್ರು. ಅಂದರೆ ಅದರಲ್ಲಿ ಯಾವುದೇ ರೀತಿಯಾದ ಸಾಕ್ಷ್ಯಾಧಾರಗಳು ಇರಲಿಲ್ಲ. ಒಂದು ಕೆಂಪಯ್ಯ ಅನ್ನೋಂಥ ಏನೋ ಕಾಂಟ್ರಾಕ್ಟರಿಂದ ಕೊಟ್ಟರು. ಸೊ ಅವ್ರ ಮುಖಾಂತರ ಅವನ್ನ ಹಿಡ್ಕೊಂಡು ಅವರೊಂದು ನಿರಾಧಾರವಾಗಿ ಕೊಟ್ಟಿದ್ದಂಥ ಒಂದು ಹೇಳಿಕೆಗಳನ್ನ ಇಟ್ಕೊಂಡು ಒಂದು 40% ಸರ್ಕಾರ ಅಂತ ತೊಗೊಂಡು ಬಂದರು. ಪೇ ಸಿ ಎಮ್ ಅಂತ ಅಭಿಯಾನ ಮಾಡಿದ್ರು. ಎಲ್ಲ ಕಡೆನೂ ಈ ಸರ್ಕಾರದ 40% ನಡೀತಾ ಇದೆ, ಎಲ್ಲ ನಡೀತಾ ಇದೆ ಅಂತ ಹೇಳಿದ್ರು. ಅದಕ್ಕೆ ತಕ್ಕನಾಗೆ ಬಿ ಜೆ ಪಿಯವರು ಕೌಂಟ್ರು ಕೊಡಲಿಲ್ಲ. ಸೊ ಹಾಗಾಗಿ ಮೌನಂ ಸಮ್ಮತಿ ಲಕ್ಷಣ ಮತ್ತು ಬಿ ಜೆ ಪಿಯವರು ಒಪ್ಕೊಂಡಂಗೆ ಆಯಿತು. ಸೊ ಹಾಗಾಗಿ ಮಾಡಿದ್ರೋ ಇಲ್ವೋ ಅದು ಯಾವುದೇ ದಾಖಲೆ, ಅಧಿಕೃತ ದಾಖಲೆ ಇರಲಿಲ್ಲ. ಮತ್ತೇನಂತ ಹೇಳಿದ್ರೆ, ಕಾಂಗ್ರೆಸ್ನವರಿಗೆ ಗೊತ್ತಾಯಿತು ಈ ಸತಿ ನಾವು ಅಧಿಕಾರಕ್ಕೆ ಬರಲ್ಲ ಅಂದರೆ ಶತಾಯಗತಾಯ ಅವರು ಅಧಿಕಾರಕ್ಕೆ ಬರಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಗೊತ್ತಾಗಿದೆ ಏನಂತ ಹೇಳಿದ್ರೆ, ಉಚಿತ ಆಮಿಷಗಳು, 5 ಗ್ಯಾರಂಟಿ ಅಂತ ಕೊಡಿದ್ರು. ಏನು ಹೇಳಿದ್ದೇ ಹೇಳಿದ್ದು, ಕಾಕಾ ಪಟೇಲ್ ನಿನಗೂ ಫ್ರೀ, ನಿನಗೂ ಫ್ರೀ, ನನಗೂ ಅತ್ತೆ ಮನೆಗೆ ಹೋಗ್ಬೋದು, ಸೊಸೆ ಮನೆಗೆ ಹೋಗ್ಬೋದು, ಅಲ್ಲಿಗೆ ಹೋಗ್ಬೋದು, ಇಲ್ಲಿಗೆ ಹೋಗ್ಬೋದು, ಎಲ್ಲರಿಗೂ ಬಸ್ ಫ್ರೀ ಅಂತ ಹೇಳಿದ್ರು. ಆಮೇಲೆ ನಿರುದ್ಯೋಗಿಗಳಿಗೆ ನಾವು ಬಸ್ ಕೊಡ್ತೀವಿ ಅಂತ ಹೇಳಿದ್ರು. ಎಲ್ಲ ಶುರು ಮಾಡ್ಕೊ. ಇದಲ್ದಲ್ಲೇ ನಮ್ಮ ಹಕ್ಕು ಇದನ್ನು ನೀರು ನಮ್ಮ ಹಕ್ಕು ಅಂತ ಹೇಳಿದ್ವಿ, ಹೊಗೆನೆಕಲಲ್ಲಿ ನಾವು ಕಟ್ತೀವಿ ಅಂಥೇಳಿ ಅಲ್ಲೊಂದು ಮೇಕೆದಾಟು ಅಂತ ಅದೊಂದು ಅಭಿಯಾನ ಮಾಡಿದ್ರು. ಸೊ ಹೀಗಾಗಿ ಸತತವಾಗಿ ಇದು ಚುನಾವಣೆ 2023ರ ಮೇಲೆ ಏನು ಚುನಾವಣೆ ಇತ್ತು, ರಾಜ್ಯಕ್ಕೆ ನಡೀತು, ಚುನಾವಣೆ ನಡೀತು, ವಿಧಾನಸಭಾ ಚುನಾವಣೆ ನಡೀತು. ಆ ಚುನಾವಣೆಗಿನ ಒಂದು 6ರಿಂದ 8 ತಿಂಗಳ ಮಧ್ಯೆ ಏನು ರಾಜೀವ್ ಗಾಂಧಿ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಮಧ್ಯೆ ವೈಮನಸ್ಯ ಇದ್ದರೂ ಸಹ ಅದನ್ನೆಲ್ಲನೂ ಸಹ ಒಂದುಗೂಡಿ ಅಧಿಕಾರಕ್ಕೋಸ್ಕರ ಬರಲೇಬೇಕು ಅಂತ ಹೇಳಿದ್ರೆ, ಅಲ್ಲೇನು ಮಾಡಿದ್ರೆ ಜಾತಿ ಟ್ರಂಪ್ ಕಾರ್ಡ್ ತೊಗೊಂಡು ಹೇಳಿದ್ರು. ಅಹಿಂದ ಮತಗಳನ್ನು ಸಿದ್ದರಾಮಯ್ಯನವರು ನಾನು ಮುಖ್ಯಮಂತ್ರಿ ಆಗ್ತೀನಿ, 2ನೇ ಸತಿ ಮುಖ್ಯಮಂತ್ರಿ ಆಗ್ತೀನಿ ಅನ್ನೋದು ಅಹಿಂದ ಮತಗಳು ಅಂತ ಹೇಳಿದ್ರೆ ಅವ್ರು ಹೋದರು. ಇನ್ನು ಸಿದ್ದರಾಮಯ್ಯನವರು ಆಗ್ತೀನಿ ಅಂತ ಸಿದ್ದರಾಮಯ್ಯವರು ಅಂತ ಅಹಿಂದ ಮತಗಳನ್ನ ನೋಡ್ಕೊಂಡು ಹೋದರೆ, ಇನ್ನು ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗರ ಹತ್ರ ಹೋಗಿ ಈ ಬಾರಿ ನಮ್ಮ ಏನು 90ರ ದಶಕದಲ್ಲಿ ಆಗಿದ್ದಂಥ ನಮ್ಮ ಕೃಷ್ಣ 90ರ ದಶಕದಲ್ಲಿ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದರು. ಅದಾದ ನಂತರ ಮತ್ತೊಮ್ಮೆ 20 ವರ್ಷ ಆದಮೇಲೆ ಈಗ ನಮ್ಮ ಕರ್ನಾಟಕದಲ್ಲಿ ಒಕ್ಕಲಿಗರಿಗೊಂದು ಅವಕಾಶ ಇದೆ, ದಯವಿಟ್ಟು ನೀವು ಕೊಡಿ, ಪೇಪರು ಪೆನ್ನು ಕೊಡಿ, ನಾನೇ ಬರ್ಕೊಡ್ತೀನಿ ಅಂತ ಹೇಳಿ. ಹಾಗಾಗಿ ಏನಾಯಿತು ಅಂತ ಹೇಳಿದ್ರೆ, ಅದರಲ್ಲೂ ಈ ಹಳೆ ಮೈಸೂರು ಭಾಗದಲ್ಲಿರುವಂಥ ಒಕ್ಕಲಿಗರಿಗೆ JDS ಬೇಡ ಅಂಥೇಳಿ ಇಲ್ಲಿ ಈ ಸತಿ ಕೊಟ್ಟರು. ಇದೆಲ್ಲದರ ಕಾರಣದಿಂದಾಗಿ ಅಭೂತಪೂರ್ವವಾಗಿ 136 ಜನ ಆಯ್ಕೆಯಾದರು. ಆದರೆ 136 ಜನ ಆದಾಗ ಒಂದು ಸದೃಢವಾದ ಸಮರ್ಥವಾದ ಸರ್ಕಾರ ಕರ್ನಾಟಕಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಅದು ಸುಳ್ಳಾಯಿತು. ಯಾಕಪ್ಪ ಅಂತ ಹೇಳಿದ್ರೆ, ಸುಮಾರು ಒಂದು ತಿಂಗಳಾದ್ರೂ ಅಧಿಕಾರ ಬಂದು ಒಂದು ಸುಮಾರು 2 ರಿಂದ 3 ವಾರಗಳ ಕಾಲ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದೇ ಗೊತ್ತಿರಲಿಲ್ಲ. ಇಬ್ಬರೂ ಬಿಡ್ತಾರಿಲ್ಲ, ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತ ಸಿದ್ದರಾಮಯ್ಯ, ನಾನೇ ಮುಖ್ಯಮಂತ್ರಿ ಆಗಬೇಕು ಡಿ ಕೆ ಶಿವಕುಮಾರು. ಹೀಗೆ ಸುಮಾರು ಹಗ್ಗ ಜಗಾಟ ಆಯಿತು. ಕಡೆಗೆ ಯಾವುದು ಹತ್ತು ಕರೆದು ಅಂತೇಳಿ ಏನೋ ಒಂದು ಮಾಡಿದ್ರು. ಅದು ಇದುವರೆಗೂ ಅಲ್ಲಿ ಕೇಂದ್ರದಲ್ಲಿ ಕರ್ಕೊಂಡೋಗಿ ಅಲ್ಲಿ ಹೈಕಮಾಂಡ್ ಮಾಡಿ ಅದೇನು ತೀರ್ಮಾನ ಕೊಟ್ಟರು ಅಂತ ಇನ್ನೂ ಗೊತ್ತಿಲ್ಲ. ಆದರೆ ಮೊದಲನಾಗಿ ಮುಖ್ಯಮಂತ್ರಿಯಾಗಿ ಮತ್ತು 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರಾದರು ಮತ್ತು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆದರು. ಆದರೆ ಎಲ್ಲರೂ ಹೇಳೋ ಪ್ರಕಾರ ಅಲ್ಲಿ 24 ತಿಂಗಳು, 25 ತಿಂಗಳು ಅಂತ ಆಗಿದೆ ಅಂತ ಹೇಳ್ತಾರೆ. ಅದೊಂದು 30 ತಿಂಗಳು ಅಂದರೆ 2 ವರ್ಷ 30 ತಿಂಗಳು, 2 ವರ್ಷ ಇಬ್ಬರು ಅಧಿಕಾರ ಅಂತ ಒಂದು ಹೇಳ್ತಾರೆ. ಇನ್ನೊಬ್ಬರು ಹೇಳ್ತಾರೆ ಅಂದರೆ 2030 ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಂತ ಹೇಳಿದ್ರೆ 2 ವರ್ಷ ಇವರು ಮತ್ತು 3 ವರ್ಷ ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾರೆ. ಇನ್ನೂ ಕೆಲವರು ಹೇಳ್ತಾರೆ ಈ ಲೋಕಸಭಾ ಚುನಾವಣೆವರೆಗೂ ಮಾತ್ರ ಸಿದ್ದರಾಮಯ್ಯ, ಅದಾದಮೇಲೆ ಡಿ ಕೆ ಶಿವಕುಮಾರ್ ಬರ್ತಾರೆ ಅಂತ. ಆದರೆ ಅದು ಅಲ್ಲಿಗೆ ಉಳ್ಕೊಳ್ತು. ಒಟ್ಟಿನಲ್ಲಿ ಯಾವುದೋ ಒಂದು ಸರ್ಕಾರ, ಒಟ್ಟಿನಲ್ಲಿ ಒಬ್ಬರು ಮುಖ್ಯಮಂತ್ರಿಗಳಾದರು. ಇನ್ನು ಅವ್ರು ಹೇಳಿದ್ದೆ ಅಂತ ಹೇಳಿದ್ರೆ, ನಾವು ಅಧಿಕಾರಕ್ಕೆ ಬಂದ 24 ಗಂಟೆಗಳಲ್ಲಿ ಎಲ್ಲ ಗ್ಯಾರಂಟಿಗಳನ್ನು ಕೊಟ್ಬಿಡ್ತೀವಿ ಅಂದರು. 10 kg ಅಕ್ಕಿ ಬೇಕೋ ಬೇಡವಾ, 10 kg ಅಂದವರು ಆಮೇಲೆ ಗೊತ್ತಾಯಿತು ಒಂದೊಂದೇ ಬಣ್ಣ. ಯಾಕೆ ಅಂತ ಹೇಳಿದ್ರೆ, ಕಾಗೆಗೆ ಎಷ್ಟೇ ಬಿಡಿ ಬಣ್ಣ ಬಂದರೆ ಒಂದು ಸತಿ ನೀರಲ್ಲಿ ಅದ್ದಿದ ತಕ್ಷಣ ಅದರ ಬಣ್ಣ ಹೇಗೆ ಬದಲಾಗುತ್ತೋ ಹಾಗೆ ಅವರ ಎಲ್ಲ ಆಮಿಷಗಳು ಅಥವಾ ಎಲ್ಲ ಗ್ಯಾರಂಟಿಗಳು ಒಂದೊಂದಾಗಿ ತನ್ನ ಬಣ್ಣ ಕಳ್ಸ್ಕೊಳ್ತಾ ಬಂತು. ಮೊದಲನೇದಾಗಿ ಅವರು ಹೇಳಿದ್ದೇನೆಂತ ಹೇಳಿದ್ರೆ, ಉಚಿತ ಕರೆಂಟ್ ಕೊಡ್ತೀವಿ 200 ಯೂನಿಟ್ಗಳವರೆಗೂ ಅಂತ ಹೇಳಿದ್ರು. ಆಮೇಲೆ ಹೇಳಿದ್ರು ಎಲ್ಲರಿಗೂ ಯೂನಿಟ್ ಅಲ್ಲ, ಕಳೆದ 6 ತಿಂಗಳಲ್ಲಿ ಏನು ಮಾಡಿದ್ದಾರೆ ಅದನ್ನು ತಗೊಳ್ತೀವಿ, ಅದರ ಮೇಲೆ 10 ಅಂತ ಹೇಳಿದ್ರು. ಸೊ ಹಾಗಾಗಿ ಮೂಗಿನ ಮೇಲೆ ಬೆಣ್ಣೆ ಸರಿದ್ರೆ ಹೊರತು 200 ಯೂನಿಟ್ ಯಾರಿಗೂ ಸಿಗಲೇ ಇಲ್ಲ.
ಇನ್ನು 10 ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. ಅದಾಗಲೇ ಕೇಂದ್ರ ಸರ್ಕಾರದಿಂದ 5 ಕೆ ಜಿ ಬರ್ತಾ ಇತ್ತು. ಇನ್ನು 10 ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರೆ ಎಲ್ಲರೂ ಏನು ಅಂದ್ಕೊಂಡಿದ್ರು ಅಂದರೆ ಕೇಂದ್ರ ಸರ್ಕಾರದಿಂದ ಬರ್ತಿರುವಂಥ 5 ಕೆ ಜಿ ಮತ್ತು ಕಾಂಗ್ರೆಸ್ ಅವರು ಕೊಡೋ 10 ಕೆ ಜಿ ಒಟ್ಟು 15 ಕೆ ಜಿ ಬರುತ್ತೆ ಅಂತ ಹೇಳಿದ್ರೆ ಅದೂ ಸುಳ್ಳಾಯಿತು. ಅವರೇನು ಹೇಳಿದ್ರೆ ಕೇಂದ್ರ ಸರ್ಕಾರ ಕೊಡ್ತಿದ್ದ 5 ಕೆ ಜಿಗೆ ತಾವೇ 5 ಕೆ ಜಿ ಸೇರಿಸಿ ಒಟ್ಟು 10 ಕೆ ಜಿ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಅದೂ ಕೊಟ್ಟರು ಅಂತ ಹೇಳಿದ್ರೆ ಇದುವರೆಗೂ ಅಧಿಕಾರಕ್ಕೆ ಬಂದು 11 ತಿಂಗಳಾಯಿತು. ಇದುವರೆಗೂ ಸಹ ಅವರಿಗೆ ಆ ರಾಜ್ಯ ಸರ್ಕಾರದಿಂದ ಬರುವಂಥ 5 ಕೆ ಜಿ ಕೊಡೋಕ್ಕೆ ಆಗಲೇ ಇಲ್ಲ. ಸೊ ಅದಕ್ಕೋಸ್ಕರ 170 ರೂಪಾಯಿ 5 ಕೆ ಜಿ ಅಕ್ಕಿ ಬದಲಾಗಿ 170 ರೂಪಾಯಿ ಕೊಡ್ತಾ ಇದ್ದಾರೆ. ಇವತ್ತು ಮಾರ್ಕೆಟಲ್ಲಿ ಹೋಯಿತು ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ನೀವು ಯಾವುದೇ ಅಕ್ಕಿ ತೊಗೊಂಡ್ರು 50 ರಿಂದ 65 ರೂಪಾಯಿ 1 ಕೆ ಜಿ ಬರ್ತಿದೆ ಅಕ್ಕಿ ಇರುತ್ತೆ ಅಂತ ಹೇಳಿದ್ರೆ ಅವರು ಕೊಡೋ 170 ರೂಪಾಯಲ್ಲಿ 2.5 ಕೆ ಜಿಯಿಂದ 3 ಕೆ ಜಿ ಅಷ್ಟೇ ಬರುತ್ತೆ. ಹಾಗಾಗಿ ಅದರಲ್ಲೂ ಸಹ 10 ಕೆ ಜಿ ಅಕ್ಕಿ ಕೊಡೋಕ್ಕಾಗಲಿಲ್ಲ. ಕರೆಂಟ್ ಕೊಡಲಿಲ್ಲ, ಅಕ್ಕಿ ಕೊಡಲಿಲ್ಲ. ಇನ್ನು ಕೊಟ್ಟಿದ್ದು ಒಂದೇ ಒಂದು ಅಂತ ಹೇಳಿದ್ರೆ ಅದು ಬಸ್ಗಳು. ಅದರಲ್ಲಿ ಅಂತ ಹೇಳಿದ್ರೆ ಅದರಲ್ಲೂ ಎಲ್ಲ ಬಸ್ ಅಂತ ಹೇಳಿದ್ರು. ಎಲ್ಲರ ಮನೆಗೆ ಹೋಗ್ಬೋದು, ಸೊಸೆ ಮನೆಗೆ ಹೋಗ್ಬೋದು, ಅತ್ತೆ ಮನೆಗೆ ಹೋಗ್ಬೋದು ಅಂತ ಹೇಳಿದ್ರು. ಕೊನೆಗೆ ಏನಂತ ಹೇಳಿದ್ರೆ ಅಲ್ಲಿ ಕೆಂಪು ಬಣ್ಣದ ಬಸ್ ಮಾತ್ರ ಉಚಿತ ಅಂತ ಹೇಳಿದ್ರು. ಅಲ್ಲಿ ಕೆಂಪು ಬಣ್ಣದ ಬಸ್ಸುಗಳು ಉಚಿತ ಅಂಥೇಳಿ ಅಲ್ಲೂ ಏನಂತ ಹೇಳಿದ್ರೆ ಹಿಂಬಾಗಿಲಲ್ಲಿ ಆ ಕೆಂಪು ಬಸ್ಗಳದ್ದು ಒಂದು ರೂಟಲ್ಲಿ 10 ಬಸ್ ಇರೋ ಜಾಗದಲ್ಲಿ ಅಲ್ಲೂ ಕಡಿಮೆ ಮಾಡ್ತಾ ಬಂದರು. ಹಾಗಾಗಿ ಸಿಗ್ತಾ ಇರೋದು ಮೊದಲಂತೂ ಉಚಿತ ಇರುವಾಗ ಮೊದಲ 6 ತಿಂಗಳು ಎಲ್ಲ ಕಡೆ ಬಡ್ದಾಡೋವಂಥದ್ದು, ಬಸ್ಗಳಲ್ಲಿ ಬಡ್ದಾಡೋವಂಥದ್ದು ಒಂದು ದೃಶ್ಯಗಳನ್ನು ಎಲ್ಲ ಕಡೆ ವೈರಲ್ ಆಯಿತು. ಹಾಗಾಗಿ ಜಗಳ ತಂದಿಟ್ಟರೆ ಹೊರತು ಬಸ್ಗಳಲ್ಲಿ ಜಗಳ ತಂದಿದ್ದ ಹೆಂಗಸರು ಜಗಳ ಆಡ್ಕೊಂಡಿದ್ದು ಸೀಟ್ಗೋಸ್ಕರ ಜಗಳ ತಂದೆ ಹೊರತು ಅದರಿಂದ ಯಾವುದೇ ರೀತಿಯಾದ ಉಪಯೋಗ ಆಗಲಿಲ್ಲ. ಕೆಲವೆಲ್ಲೋ ಗ್ರಾಮೀಣ ಭಾಗಗಳಂತೂ ಬಸ್ಸೇ ಇಲ್ಲ. ಸೊ ಹಾಗಾಗಿ ಆಗಲೇ ಇಲ್ಲ. ಇನ್ನು ನೀವು ಉತ್ತರ ಕನ್ನಡ ಅಥವಾ ಉತ್ತರ ಕರ್ನಾಟಕ ಅಥವಾ ದಕ್ಷಿಣ ಕನ್ನಡ ಈ ಕಡೆ ಅಂತ ತಗೊಳಿದ್ರೆ ಅಲ್ಲಿ ಗೌರ್ಮೆಂಟ್ ಬಸ್ಗಳೇ ಇಲ್ಲ. ಅಲ್ಲೆಲ್ಲನೂ ದಕ್ಷಿಣ ಕನ್ನಡದಲ್ಲಿ ಅಥವಾ ನೀವು ಶೃಂಗೇರಿ ಅಥವಾ ಆ ಕಡೆ ಎಲ್ಲ ತಗೊಳ್ತೀನಿ, ಶಿವಮೊಗ್ಗ ಶೃಂಗೇರಿ ಆ ಕಡೆ ಎಲ್ಲ ತಗೊಳಿದ್ರೆ ಅಲ್ಲೆಲ್ಲ ಖಾಸಗಿ ಬಸ್ಗಳದೇ ಜಾಸ್ತಿ. ಸೊ ಹಾಗಾಗಿ ಖಾಸಗಿ ಬಸ್ಗಳಲ್ಲಿ ನಿಮ್ಮ ಸರ್ಕಾರಿ ಬಸ್ಗಳೇ ಇರೋದಿಲ್ಲ. ಎಲ್ಲೋ ಒಂದಕ್ಕೆ ಒಂದು ಬರುತ್ತೆ, ಅಮಾವಾಸ್ಯೆಗೊಂದು ಪೂರ್ಣಮಿಗೊಂದು ಬರುತ್ತೆ. ಹಾಗಾಗಿ ಎಲ್ಲ ಖಾಸಗಿ ಬಸ್ಗಳ ಓಡಾಟ. ಆ ಖಾಸಗಿ ಬಸ್ಗಳು ಇರೋ ಕಡೆ ಅಲ್ಲಿರುವಂಥ ಜನಗಳಿಗೂ ಸಿಕ್ಕಲಿಲ್ಲ. ಹಾಗಾಗಿ ಅವ್ರು ಹೇಳಿರುವಂಥ 3ನೇ ಭಾಗ್ಯ ಏನಿದೆ ಅದು ಸಹ ಬರಲಿಲ್ಲ. ಇನ್ನು 4ನೇದವ್ರು ಏನಂತ ಹೇಳ್ತು ಅಂತ ಹೇಳಿದ್ರೆ ಅವರು ಮನೇಲಿರುವಂಥ ಹೆಣ್ಣುಮಕ್ಕಳಿಗೆ ಮೊದಲಾರು 2,000 ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಹೇಳಿದ್ರು ಇಲ್ಲ ಮನೇಲಿರುವಂಥ ದೊಡ್ಡವರಿಗೆ ಹೆಣ್ಣು ಹೆಂಗಸರಿಗೆ ಅಂತ ಕೊಟ್ಟರು. ಅಲ್ಲೇ ಅತ್ತೆ ಸೊಸೆ ಮಧ್ಯೆ ಜಗಳ ತಂದಿಟ್ಟರು. ಅದನ್ನು ಕೊಡೋದಕ್ಕೂ ಸರ್ವರ್ಗ ಸರಿ ಇಲ್ಲ, ಅದಿಲ್ಲ ಅಂತ ಹೇಳಿದ್ರು. ಇವತ್ತಿಗೂ ಸಹ ಅದನ್ನು ಸಮರ್ಪಕವಾಗಿ ಕೊಡೋಕ್ಕೆ ಆಗಿಲ್ಲ ಅವ್ರ ಕೈಲಿ. ಇನ್ನು 5ನೇದು ಅಂತ ಹೇಳಿದ್ರೆ ನಿರುದ್ಯೋಗ ಅಂತ ಹೇಳಿದ್ರು. ನಿರುದ್ಯೋಗಿಗಳಿಗೆ ನಿರುದ್ಯೋಗ ಭತ್ಯೆ ಕೊಡ್ತೀವಿ ಅಂತ ಹೇಳಿದ್ರು. ನಿರುದ್ಯೋಗಿಗಳು ಅಂತ ಹೇಳಿದ್ರೆ ಯಾರು ಕೆಲಸ ಇಲ್ವೋ ಅವರಿಗೆ. ಆದರೆ ಇವರ ನಿರುದ್ಯೋಗ ಅನ್ನೋದೇ ಒಂದು ಅವ್ರು ಏನು ಹೇಳಿದ್ರಲ್ಲ ಅದೇ ಒಂದು ಅದರಲ್ಲಿ ತಪ್ಪು ಕಲ್ಪನೆ ಇತ್ತು. ಎಕ್ಸಾಮ್ ಮುಗಿಸ್ಕೊಂಡು ಇವಾಗ ಪರೀಕ್ಷೆ ಮುಗಿಸ್ಕೊಳ್ತಾನಂತೆ. ಪರೀಕ್ಷೆ ಮುಗಿಸ್ಕೊಂಡು ಅವನು 6 ತಿಂಗಳು ಆದಮೇಲೆ ಅವ್ರಿಗೂ ಕೆಲಸ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಅವ್ನು ನಿರುದ್ಯೋಗಿ ಅಂತ ಹೇಳ್ತಾರೆ. ಅವ್ನು ಹೇಗೆ ನಿರುದ್ಯೋಗಿ ಆಗ್ತಾನೆ? ಅದಾಗಲೇ ಪರೀಕ್ಷೆ ಬರೆದು ಒಂದು 5-6 ವರ್ಷ ಕೆಲಸಕ್ಕೆ ಬೇರೆ ಸರ್ವೆ ಮಾಡಲಿ ಅಂಥವರಿಗೆ ಕೊಡಬೇಕಾಗಿತ್ತೆ ಹೊರತು ಇವಾಗಿನೂ ಪರೀಕ್ಷೆ ಮುಗಿಸ್ಕೊಂಡಿದ್ದವನು ಹೇಗೆ ನಿರುದ್ಯೋಗಿ ಆಗ್ತಾನೆ? ಅದೂ ಸಹ ಕೊಟ್ಟಿಲ್ಲ. ಮೊನ್ನೆ ಏನೋ ಕೊಡ್ತೀವಿ ಅಂತ ಹೇಳಿದ್ರು, ಇದುವರೆಗೂ ಸಮರ್ಥವಾಗಿ ಎಲ್ಲೂ ಕೊಟ್ಟಿಲ್ಲ. ಹಾಗಾಗಿ ಅವ್ರು ಹೇಳಿರುವಂಥ 5 ಗ್ಯಾರಂಟಿಗಳು ಎಲ್ಲೂ ಸಹ ವರ್ಕೌಟ್ ಆಗಿಲ್ಲ. ಇನ್ನು ಇದು ವರ್ಕೌಟ್ ಆಗದೇ ಇದ್ರೂ ಅವರ ದಾಷ್ಟಿಕ್ಕೇನೂ ಕಡಿಮೆ ಇಲ್ಲ. ಸೊ ಹಾಗಾಗಿ ಈ ಚುನಾವಣೆಯಲ್ಲಿ ಜನ ನೋಡಿದ್ರು ಅಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆ ಆಮಿಷಗಳಿಗೆ ಬಲಿಯಾಗಿ ಜನ ಅವರಿಗೆ ಓಟ್ ಕೊಟ್ಟರು. ಮತ್ತು ಜಾತಿ ಪಾಲಿಟಿಕ್ಸ್ ತುಂಬ ಚೆನ್ನಾಗಿ ನಡೀತು. ಅದರಲ್ಲೂ ವಿಶೇಷವಾಗಿ ಒಕ್ಕಲಿಗರು ಮತ್ತು ಲಿಂಗಾಯತರು ಈ ಬಾರಿ ಸಾಧಾರಣವಾಗಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಒಕ್ಕಲಿಗರ ಮತಗಳು ಅದರಲ್ಲಿ ಕಾಂಗ್ರೆಸ್ ಮತ್ತು JDS ಇಬ್ಬರ ಮಧ್ಯೆ ಹಂಚ್ಕೊಂಡು ಹೋಗ್ತಾಯಿತ್ತು. ಮತ್ತು ಲಿಂಗಾಯತರವ್ರದ್ದು ಸಾಲಿಡ್ಡಾಗಿ ಅದು BJPಯವ್ರಿಗೆ ಬರ್ತಾಯಿತ್ತು. ಹಾಗಾಗಿ ಗೆಲ್ತಾಯಿದ್ರು. ಈ ಸತಿ ಏನಾಯಿತು ಅಂತ ಹೇಳಿದ್ರೆ ಒಕ್ಕಲಿಗರಲ್ಲಿ JDS ಮತಗಳೆಲ್ಲ ಅದರಲ್ಲಿ ಶಿಫ್ಟ್ ಆಯಿತು. ಏನು 19% ಇರ್ತಿತ್ತು ಅದರಲ್ಲಿ 7% ಅಲ್ಲೇ ಹೋಗಿ ಕೇವಲ JDS ಅವರು 12-13% ಉಳ್ಕೊಂಡ್ರು. ಮಿಕ್ಕಿದರಲ್ಲಿ ಒಂದಷ್ಟು BJPಗೆ ಹೋಯಿತು. ಹೆಚ್ಚಿನ ಪ್ರಮಾಣ ಅಂದರೆ 5-6 ಪ್ರಮಾಣ ಕಾಂಗ್ರೆಸ್ಸಿಗೆ ಬಂದಿದ್ದಾರೆ. ಅದರಲ್ಲಿ ಹಳೆ ಮೈಸೂರು ಭಾಗದಲ್ಲಿ. ಹಾಗಾಗಿ ಒಂದು ಹಳೆ ಮೈಸೂರು ಭಾಗದಲ್ಲಿ JDS ಪ್ರಾಬಲ್ಯ ಇತ್ತು. ಅದೆಲ್ಲನೂ ಬಂದಿದ್ದರಿಂದ ಒಂದಷ್ಟು ಗೆದ್ದರು. ಮತ್ತು ಇನ್ನು ಉತ್ತರ ಕನ್ನಡ ಮತ್ತು ಕಲ್ಯಾಣ ಕನ್ನಡದಲ್ಲಿ ಅಲ್ಲಿರುವಂಥ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಕಡೆ ಇರುವಂಥ ಲಿಂಗಾಯತರು ಈ ಬಾರಿ ಬದಲಾವಣೆಗೋಸ್ಕರ ಅಥವಾ ಆಮಿಷಗಳಿಂದ ಏನೋ ಅವರು ಅದು BJPಯಿಂದ ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ರಿಂದ ಗೆದ್ದರು. ಆದರೆ ಈಗ ಅವ್ರಿಗೆ ಏನಾಗ್ತಿದೆ ಅಂತ ಹೇಳಿದ್ರೆ ಈ ಕಳೆದ 10-11 ತಿಂಗಳಲ್ಲಿ ಅವರ ಆಡಳಿತ ನೋಡಿದಾರಲ್ಲ, ಸಿದ್ದರಾಮಯ್ಯನವರ ಆಡಳಿತ ನೋಡಿದಾರಲ್ಲ, ಆವಾಗ ಗೊತ್ತಾಗ್ತಾ ಇದೆ ಯಾಕಿಂತ ಬೆಂಕಿಯಿಂದ ನೇರವಾಗಿ ಬಾಣಲೆಯಿಂದ ಬೆಂಕಿಗೆ ಬಿದ್ದಂಗಾಗಿದೆ. ಹಾಗಾಗಿ ಈ ಬಾರಿ ಬದಲಾವಣೆ ತರಲು ಖಂಡಿತವಾಗಿ ನಿರ್ಧರಿಸಿದ್ದಾರೆ. ಏನು ಸಿದ್ದರಾಮಯ್ಯನವ್ರು ಹೇಳ್ಕೊಳ್ತಾರೆ ನಾವು ಈ ಸತಿ 20ಕ್ಕಿಂತ ಜಾಸ್ತಿ ಗೆಲ್ತೀವಿ ಅಂತ ಹೇಳ್ತೀವಿ. ಖಂಡಿತವಾಗ್ಲೂ ಹೋದ ಸತಿ 1 ಗೆದ್ದಿದ್ರು ಅಥವಾ ಅದಕ್ಕಿಂತ ಒಂದು 2 ಅಥವಾ 3 ಹಬ್ಬ ಅಂದರೆ 5ಕ್ಕಿಂತ ಜಾಸ್ತಿ ಗೆಲ್ಲೋದು ತುಂಬ ಕಷ್ಟ ಇದೆ ಅನ್ನೋದು ಸತ್ಯವಾದ ವಾಸ್ತವವಾದ ಸಂಗತಿ. ಯಾಕಪ್ಪ ಇದು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ
ನಿಜವಾಗ್ಲೂ ಅವರು ಅಧಿಕಾರದಲ್ಲಿದ್ದಾರೆ ಅಂತ ಹೇಳಿದ್ರೆ ಅವರು ಸಾಮಾನ್ಯವಾದ ತಾಕತ್ತಿರೋದು ಅವ್ರಿಗಿದ್ದೆ ಅಥವಾ ಅವರಿಗೆ ತುಂಬ ಶಕ್ತಿ ಇದೆ ಅಂತ ಅಧಿಕಾರದಿರುವಂಥ ಶಕ್ತಿ ಇದೆ ಅಂತ ಹೇಳಿದ್ರೆ ಸಾಮಾನ್ಯವಾದ ಕಾರ್ಯಕರ್ತನ ಅದು ಪಕ್ಷದಲ್ಲಿ ದುರ್ದಿದಂಥ ಕಾರ್ಯಕರ್ತನ ಗೆಲ್ಲಿಸ್ಕೊಂಡು ಬರಬೇಕಾಗಿತ್ತು. ಆದರೆ ಅವರಿಗೆ ಆ ರೀತಿಯಾದ ಛಾತಿಯಾಗಲಿ ಅಥವಾ ಆ ರೀತಿಯಾದ ಬಲ ಇಲ್ಲ. ಹಾಗಾಗಿಯೇ ನೋಡ್ತು ಅಂತ ಹೇಳಿದ್ರೆ ಅಥವಾ ಸಚಿವರುಗಳು ನಿಲ್ಲಿಸ್ಕೊಂಡು ಗೆಲ್ಲೋಕ್ಕಾಗ್ತಿಲ್ಲ. ಹಾಗಾಗಿ ಈ ಸತಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಸಚಿವರು ಸುಮಾರು 8 ಸಚಿವರ ತಮ್ಮ ಸ್ವಂತ ಅಣ್ಣ ತಮ್ಮಂದರಾಗಲಿ ಅಥವಾ ತಮ್ಮ ಮಕ್ಕಳುಗಳಿಗೆ ಕೊಟ್ಟಿದ್ದಾರೆ. ನೀವು ನೋಡಿದ್ರೆ ಇಲ್ಲಿ ಕಳೆದ ಬಾರಿ 28ರಲ್ಲಿ 25 BJP ಗೆದ್ದಿತ್ತು, 1 BJP ಬೆಂಬಲಿತ ಸುಮಲತಾ ಅವರು ಗೆದ್ದಿದ್ದರು, ಇನ್ನು ಮಿಕ್ಕಿದ್ದು ಒಂದು JDS ಒಂದು ಹಾಸನದಲ್ಲಿ ಸಿಕ್ಕಿತ್ತು, ಅದರಲ್ಲಿ ಪ್ರಜ್ವಲ್ ರೇವಣ್ಣ ಗೆದ್ದಿದ್ದರು, ಇನ್ನೊಂದು DK ಶಿವಕುಮಾರ್ ಅವರು ಬೆಂಗಳೂರು ಗ್ರಾಮಾಂತರದಲ್ಲಿ ಗೆದ್ದಿದ್ದರು. DK ಶಿವಕುಮಾರ್ ಹೇಳಿ ಕೇಳಿ ಅವರ ಇವತ್ತಿನ ರಾಜ್ಯಾಧ್ಯಕ್ಷರಾದಂಥ DK ಶಿವಕುಮಾರ್ ಅವರ ತಮ್ಮ. ಸೊ ಹಾಗಾಗಿ ಅಲ್ಲಿಂದ ತಗೊಳ್ತು ಅಂತ ಹೇಳಿದ್ರೆ ನೀವು ದಾವಣಗೆರೆ ತಗೊಳ್ಳಿ, ಅಲ್ಲೂ ಶಾಮನೂರು ಶಿವಶಂಕರ್ ಪರ ಸೊಸೆ ಕೊಟ್ಟಿದ್ದಾರೆ. ನೀವಲ್ಲಿ ಇದರಲ್ಲಿ ತಗೊಳ್ಳಿ ಖಂಡ್ರೆ ಮಗನ ಕೊಟ್ಟಿದ್ದಾರೆ, ಜಾರಕಿಹೊಳಿ ಮಗಳಿಗೆ ಕೊಟ್ಟಿದ್ದಾರೆ. ಇಲ್ಲೂ ಕಡೆಗೆ ಎಲ್ಲ ಕಡೆ ನೀವು ಎಲ್ಲಿ ಹೋಗ್ತಾ ನೋಡ್ತಾ ಹೋದ್ರೂ ಅಲ್ಲಿ ನೀವು ಸುನೀಲ್ ಬೋಸ್ ಇದರಲ್ಲಿ ಚಾಮರಾಜನಗರದಲ್ಲಿ ತಗೊಳ್ಳಿ, ಸುನೀಲ್ ಬೋಸ್ ಕೊಟ್ಟಿದ್ದಾರೆ. ಸೊ ಹಾಗೆ ನೋಡ್ತಾ ಹೋಗ್ತಂದರೆ ಸುಮಾರು 8 ಕಡೆ ಸಂಯುಕ್ತ ಪಾಟೀಲಿಗೆ ಕೊಟ್ಟಿದ್ದಾರೆ. ಸೊ 8 ಕಡೆ ನೀವು ನಾವು ನೋಡ್ತಾ ಹೋಯ್ತು ಅಂತ ಹೇಳಿದ್ರೆ ಎಲ್ಲಿ ನಿಮಗೆ ಅವರ ನೇರವಾಗಿ ಸಚಿವರಿದಾರಲ್ಲ ಸಚಿವರ ಮಕ್ಕಳುಗಳಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರಿಗೂ ಸಹ ಅಳಕಿದೆ, ಅವ್ರಿಗೆ ಗೊತ್ತಿದೆ ತಾವು ನಿಂತರೆ ಗೆಲ್ಲೋದಿಲ್ಲ, ಬರೋಕ್ಕಾಗೋದಿಲ್ಲ, ಏನೋ ನಿಲ್ಲೇಬೇಕಲ್ಲ ಅನ್ನೊಂದು ಕಾಟಾಚಾರಕ್ಕೋಸ್ಕರ ನಿಲ್ಲಿಸಿದ್ದಾರೆ. ಹಾಗಾಗಿ ಈ ಸತಿನೂ ಕಳೆದರಿಂದ ಎಲ್ಲೋ ಇನ್ನೊಂದು 2, 3 ಅಥವಾ 4 ಗೆಲ್ಲಬಹುದೇ ಹೊರತು 5ಕ್ಕಿಂತ ಜಾಸ್ತಿ ಬರೋದು ಕಷ್ಟ ಇದೆ ಅನ್ನೋದು ವಾಸ್ತವವಾದ ಸಂಗತಿಯಾಗಿದೆ. ಸೊ ಒಟ್ಟು ತಗೊಳ್ತು ಅಂತ ಹೇಳಿದ್ರೆ 28ರಲ್ಲಿ JDSಲ್ಲಿ 3ಕ್ಕೆ 3 ಬರೋದು ಚಾನ್ಸ್ ಇದೆ. ಇನ್ನು BJP ಅವರು ಏನು ನಿಂತಿದ್ದಾರೆ 25ರಲ್ಲಿ ಹೋಸತಿಯಷ್ಟು ಅಷ್ಟು ಬರದೇ ಇದ್ರೂ 21ರಿಂದ 22 ಬರುತ್ತೆ. ಒಟ್ಟಿನಲ್ಲಿ ಹಾಗೆ ಲೆಕ್ಕ ತಗೊಳ್ತು ಅಂತ ಹೇಳಿದ್ರೆ 21ರಿಂದ 23 BJP ಮತ್ತು BJP 21 ಅಥವಾ 20ರಿಂದ 21 ತಗೊಳ್ತು ಅಂತ ಹೇಳಿದ್ರೆ ಇವರು 2ರಿಂದ 3 ಜನತಾದಳ ತಗೊಳ್ತು ಅಂತ ಹೇಳಿದ್ರೆ ಇನ್ನು 4ರಿಂದ 5 ಕಾಂಗ್ರೆಸ್ ಬರೋದು ವಾಸ್ತವವಾದ ಸಂಗತಿಯಾಗಿದೆ. ಯಾಕಪ್ಪ ವಾಸ್ತವದ ಈ ರೀತಿಯಾದ ಸಂಗತಿಯಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಅವರೇ ಮಾಡ್ಕೊಂಡಿದ್ದ ಸ್ವಯಂಕೃತ ಅಪರಾಧ ಅಂತ ಹೇಳಿದ್ರು ತಪ್ಪಾಗಲಾರದು. ಅಧಿಕಾರಕ್ಕೆ ಬಂದಿದ್ದ ತಕ್ಷಣ ಏನು ಮಾಡಿದ್ರು ಅಂತ ಹೇಳಿದ್ರೆ ಒಳ್ಳೆಯ ಸಚಿವರುಗಳನ್ನು ಆಯ್ಕೆ ಮಾಡಿದ್ರೆ ಯಾವಾಗಲೂ ಏನಂತ ಹೇಳಿದ್ರೆ ಒಂದು ಸಮರ್ಥದ ನಾಯಕ ಅಂತ ಹೇಳಿದ್ರೆ ಮೊದಲು ನಾಯಕನ ಆಯ್ಕೆ ಮಾಡೋದ್ರಲ್ಲೇ ಅವರು ಎಡುವುದರು. ಅದರಲ್ಲೂ ಸಿದ್ದರಾಮಯ್ಯ ಕರೆದು ಸಿದ್ದರಾಮಯ್ಯ ಹೋಗಿ ಮಾಡಿಕೊಂಡು ಏನೇನೋ ಅಧಿಕಾರ ಹಂಚಿಕೆ ಅದು ಇದು ಮಾಡಿಕೊಂಡು ಅಧಿಕಾರ ತಗೊಂಡ್ರು. ಅದಾದಮೇಲೆ ಒಳ್ಳೆಯ ಏನಾದರೂ ಮಂತ್ರಿಮಂಡಲ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲೂ ಸಹ ಒಳ್ಳೆಯ ಮಂತ್ರ ಮಾಡಲಿಕ್ಕೆ ಆಗಲಿಲ್ಲ. ಏನಂತ ಹೇಳಿದ್ರೆ ಕಾಟಾಚಾರಕ್ಕೋಸ್ಕರ ಜಾತಿ ಲೆಕ್ಕಾಚಾರ ಮಾಡಿದ್ರು. ಯಾರನ್ನಪ್ಪ ಮಾಡಿದ್ರು ಅಂತ ಹೇಳಿದ್ರೆ ಒಂದು ನಾಲಾಯಕ ಮಂತ್ರಿಗಳು ಅಂತ ಹೇಳಿದ್ರು ಸರಲ್ಲ. ಇನ್ನು ಅಪ್ಪನ ಅಧಿಕಾರದ ಮೇಲೆ ಮಲ್ಲಿಕಾರ್ಜುನ ಖರ್ಗೆ ತಗೊಂಡ್ರು. ಅದೇ ರೀತಿ ಬಂಗಾರಪ್ಪನ ಅವರ ಅದರ ಮೇಲೆ ಇವ್ರನ್ನ ಮಧು ಬಂಗಾರಪ್ಪನ ತಗೊಂಡ್ರು. ಇನ್ನು ಈ ಚಿಕ್ಕಬಳ್ಳಾಪುರದಲ್ಲಿ ಬಂತು ಅಂತ ಹೇಳಿದ್ರೆ ಬರೀ ಪಿಕ್ಚರ್ ಡೈಲಾಗ್ಗಳು ಹೊಡ್ಕೊಂಡಂಥ ಪ್ರದೀಪ್ ಈಶ್ವರ್ ಅಂಥವನ್ನ ಆಯ್ಕೆ ಮಾಡಿಕೊಂಡ್ರು. ಸೊ ಇಂಥ ಬಫೂನ್ಗಿರಿಗಳು ಯಾಕೆ ಅಂತ ಹೇಳಿದ್ರೆ ನೀವು ಗಮನಿಸಿ, ನೀವು ಯಾವುದಾದ್ರೂ ಒಂದು ಸಚಿವರು ಅಂತ ಹೇಳಿದ್ರೆ ಆ ಸಚಿವರಿಗೆ ಅವರವರಿಗೆ ಒಂದು ಖಾತೆ ಇರುತ್ತೆ. ಅವ್ರವ್ರ ಖಾತೆದು ಏನಾದರೂ ಬಂದರೆ ಅವರವರೇ ಅದನ್ನು ಸಮರ್ಥವಾಗಿ ಉತ್ತರ ಕೊಡಬೇಕಾಗುತ್ತೆ ಯಾರೇ ಕೇಳಿದ್ರೆ. ಆದರೆ ಇಡೀ ಕಳೆದ 11 ತಿಂಗಳಲ್ಲಿ ರಾಜ್ಯದ ಯಾವುದೇ ರೀತಿಯಲ್ಲಿ ಎಲ್ಲೇ ಆಗಲಿ ಯಾವುದೇ ಸಚಿವ ಸ್ಥಾನಗಳಲ್ಲಿ ಯಾವುದೇ ರೀತಿಯಾದ ಆಡಳಿತಾತ್ಮಕವಾದದ್ದಕ್ಕೆ ಕೊಡಬೇಕು ಅಂತ ಹೇಳಿದ್ರೆ ಅಧಿಕೃತ ವಕ್ತಾರ ಅಲ್ಲದೇ ಇದ್ದರೂ ಸಹ ಪ್ರತಿಯೊಂದರಲ್ಲೂ ಮೂಗು ತೂರಿಸ್ಕೊಂಡು ಮಾತನಾಡೋಕ್ಕೆ ಬರೋದು ಅಂತ ಹೇಳಿದ್ರೆ ಅದು ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಪ್ರಿಯಾಂಕ್ ಖರ್ಗೆ. ಆತನ ಕ್ವಾಲಿಫಿಕೇಷನ್ ಕೇಳಿಬಿಟ್ರೆ ತುಂಬ ಅದ್ಭುತವಾದ ಕ್ವಾಲಿಫಿಕೇಷನ್ನು. ಯಾಕೆ ಅಂತ ಹೇಳಿದ್ರೆ ಅವ್ರು ಹೇಳ್ಕೊಂಡಿರೋ ಪ್ರಕಾರ ಅವರ ಅಧಿಕೃತವಾಗಿ ಹೇಳಿರೋ ಪ್ರಕಾರ ಆತ PUC ಅಷ್ಟೇ ಆಗಿರೋದು. ಅದು PUC ಅಲ್ಲ, ಫಸ್ಟ್ ಇಯರ್ PUC ಆಗಿದೆ ಅಷ್ಟೇ. ಅದಾದಮೇಲೆ ಪೂರ್ಣ ಪ್ರಜ್ಞಾದಲ್ಲಿ ಫಸ್ಟ್ ಇಯರ್ PUC ಆಗಿದೆ. ಅದಾದಮೇಲೆ ಆತ ಒಂದು ಮಾಡ್ಕೊಂಡದ್ದು ಒಂದು ಡಿಜಿಟಲ್ ಮೀಡಿಯಾದೊಂದು ಕೋರ್ಸ್ ಮಾಡಿದಾನಷ್ಟೇ. ಆದರೆ ವೈಯಕ್ತಿಕವಾಗಿ ಹೇಳ್ಕೊಳ್ಳೋದು ಅಂತ ಹೇಳಿದ್ರೆ ನಾನು ಲಾ ಕಾಲೇಜ್ ಮಾಡಿದ್ದೀನಿ ಅಂತ ಲಾ ಕಾಲೇಜ್ ಮಾಡುವಂಥ ಎಲ್ಲೂ ಸರ್ಟಿಫಿಕೇಟ್ ಎಲ್ಲೂ ತೋರಿಸಿಲ್ಲ. ಆ ಸರ್ಟಿಫಿಕೇಟ್ ಕೇಳಿದ್ರೆ ಮೋದಿ ಸರ್ಟಿಫಿಕೇಟ್ ಕೇಳ್ತಾರೆ. ಸ್ವಾಮಿ ಮೋದಿ ಸರ್ಟಿಫಿಕೇಟ್ ಆಮೇಲೆ ಕೇಳೋರಂತೆ, ನೀವು ತೋರಿಸಿ ಅಂತ ಹೇಳಿದ್ರೆ ಅದನ್ನು ತೋರ್ಸೋಕ್ಕಾಗಿಲ್ಲ. ಇನ್ನು ಪ್ರದೀಪ್ ಈಶ್ವರು ಹೇಳಬೇಕಿದ್ರೆ ನಾನು ಇಂಜಿನಿಯರಿಂಗ್ ಮಾಡಿಸ್ತೀನಿ, ನಾನು ನೀಟ್ ಕೊಡಿಸ್ತೀನಿ, ನಾನು IAS ಕೊಡ್ತೀನಿ ಅಂತ ಹೇಳಿದ್ರು. ಅದು ಹೇಳಬೇಕಿದ್ರೆ ನೀವೇನು ಓದಿರೋ ನಾನು MSc ಮಾಡುವಾಗ ಅದು ಮಾಡುವಾಗ ಇದು ಮಾಡುವಾಗ ಅಂತ ಕೊಚ್ಕೊಳ್ತಾ ಹೋದರು. ನಿಜವಾದ ಕ್ವಾಲಿಫಿಕೇಷನ್ ನೋಡಿದ್ರೆ ಆತ ಕೂಡ PUC ಪಾಸ್ ಆಗಿಲ್ಲ, ಬರೀ PUC ಅಷ್ಟೇ ಆತ. ಅದಾದಮೇಲೆ ನಾಲೆಜ್ ಇರ್ಬೋದು, ನಾಲೆಜ್ಜಿಗೆ ನಾವೇನು ಬೇಜಾರಿಲ್ಲ, ಆದರೆ ಸುಳ್ಳು ಹೇಳಬಾರ್ದು ಅಂತ ಹೇಳ್ತಾ ಇರೋದು ಅಷ್ಟೇ. PUC ಪಾಸ್ ಆಗಿದ್ದರೆ PUCನೇ ಪಾಸ್ ಆಗಿದೆ ಅಂತ ಹೇಳಬೇಕು. ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮಗ ಪ್ರಿಯಾಂಕ್ ಖರ್ಗೆ ನಾನು ಏನು ಅಧಿಕೃತವಾಗಿ ನಾನು ಇದೆ ಅಂತ ಹೇಳಿದ್ರೆ ಹೇಳಬೇಕು. ಇಲ್ಲ ನಾನು ಮಾಡಿದ್ದೀನಿ ಅಂತ ಹೇಳಿದ್ರೆ
ಡಿಗ್ರಿ ಸರ್ಟಿಫಿಕೇಟ್ ತೋರಿಸ್ಬೇಕು. ಡಿಗ್ರಿ ಸರ್ಟಿಫಿಕೇಟು ತೋರಿಸಲ್ಲ, ಆದರೆ ಉದ್ದಟತನ, ಎಲ್ಲದರಲ್ಲೂ ತನಗೇ ಗೊತ್ತು ಅನ್ನೋದು ಮೂಗು. ಯಾಕೆ ಅಂತ ಹೇಳಿದ್ರೆ 2-3 ವಿಷಯದಲ್ಲಿ ಹೇಳ್ಬೋದು. ಎಲ್ಲಿ ಇನ್ನು ಅವರ ಚಿತ್ತಾಪುರದಲ್ಲಿ ಅಂತ ಹೇಳಿದ್ರೆ, ಚಿತ್ತಾಪುರ ಏನಾಗಿದೆ ಅಂತ ಹೇಳಿದ್ರೆ ಇವತ್ತಿನ ದಿವಸ ಆತ ಬಂದಿದ್ದ ತಕ್ಷಣ ಹೇಳಿದಂದರೆ ನಾವು ಹಿಂದೂ ಪರ ಕಾರ್ಯಕ್ರಮದಲ್ಲಿ ಒದ್ದು ಒಳಗೆ ಹಾಕ್ತೀವಿ ಅಂತ ಬಂದರು. ಅದರಲ್ಲೂ ಚಕ್ರವರ್ತಿ ಸೂಲಿಬೆಲೆ ಬಗ್ಗೆ ಬಾಡಿಗೆ ಭಾಷಣಗಾರ ಅಂತ ಯಾವಾಗಲೂ ಹೇಳ್ತಾಯಿದ್ರು. ಇವತ್ತಿಗೂ ಚಾಲೆಂಜ್ ಮಾಡ್ತೀನಿ, ಚಕ್ರವರ್ತಿ ಸೂಲಿಬೆಲೆಯವರ ಒಂದು 5 ನಿಮಿಷ ಚಕ್ರವರ್ತಿ ಸೂಲಿಬೆಲೆ ಮುಂದುಗಡೆ ನಿಂತ್ಕೊಂಡು ಇದೇ ಪ್ರದೀಪ್ ಈಶ್ವರ ಆಗಲಿ ಅಥವಾ ಇದೇ ಮಧು ಬಂಗಾರಪ್ಪ ಆಗಲಿ ಅಥವಾ ಇದೇ ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಪ್ರಿಯಾಂಕ್ ಖರ್ಗೆ, ಈ 3 ಜನ ಸೇರಿಕೊಂಡು ಒಂದು ಕಡೆ ಹಾಕಿ ಚಕ್ರವರ್ತಿ ಸೂಲಿಬೆಲೆನ ಇಟ್ಕೊಂಡ್ರು ಚಕ್ರವರ್ತಿ ಬೆಲೆದೇ ತೂಕ ಜಾಸ್ತಿ ಆಗತ್ತೆ. ಇವ್ರದ್ದು ಏನೂ ಇರೋದಿಲ್ಲ. ಅಂದರೆ ನಾಲೆಡ್ಜಲ್ಲಿ ನೋಡ್ಕೊಳ್ತು ಅಂದರೆ ಆತ ಮಾಡ್ತಿರೋದಕ್ಕೆ ನೋಡಿದ್ರೆ ಇವರು ಬರೀ ಖಾಲಿ ಕೊಡಗಳು ಅಲ್ಲಾಡತ್ತೆ ಅನ್ನೋ, ಖಾಲಿ ಕೊಡಗಳು ಶಬ್ದ ಮಾಡುತ್ತೆ ಅಂತ ಆ ಥರ ಶಬ್ದ ಮಾಡ್ತಾರೆ. ಇಂಥ ಬಫೂನ್ಗಳನ್ನ ಇಟ್ಕೊಂಡು ನಮ್ಮ ರಾಜ್ಯ ಸರ್ಕಾರ ಮಾಡ್ತೀನಿ ಅಂತ ಹೊರಟ್ರಲ್ಲ, ಅಲ್ಲೇ ಎಡವಿದ್ದು ರಾಜ್ಯ ಸರ್ಕಾರ. ಇನ್ನು ಎರಡನೇದು ಏನಂತ ಹೇಳಿದ್ರೆ, ಕಳೆದ ಇದರಲ್ಲಿ ಸೈದ್ಧಾಂತಿಕವಾಗಿ ತಮ್ಮ ವಿರೋಧಾಭಾಸಗಳು ಬೇರೆ, ಮತ್ತು ಅದನ್ನು ಮಕ್ಕಳುಗಳ ಮೇಲೆ ಹೇರಬಾರದು. ಯಾವಾಗಲೂ ನಮ್ಮಲ್ಲಿ ಅಂತ ಹೇಳಿದ್ರೆ, ನಮ್ಮ ರಾಜ್ಯ ಅಂತ ಹೇಳಿದ್ರೆ ಯಾವಾಗಲೂ ನಾವು ಗಜ್ನಿ ಗೋರಿ ಇದನ್ನೇ ಹೇಳ್ತೀವಿ ಹೊರತು ನಮ್ಮ ನಿಜವಾದ ದೇಶದ ಬಗ್ಗೆ ಯಾರೂ ಹೇಳ್ತಾ ಇರಲಿಲ್ಲ. ಸೊ ಕಳೆದ ಸರ್ಕಾರ ಅದಕ್ಕೋಸ್ಕರನೇ ನಿಜವಾದ ದೇಶಭಕ್ತಗಳನ್ನ ತಿಳಿಸಬೇಕು, ನಿಜವಾದ ಕಾರ್ಯಕರ್ತರನ್ನ ತಿಳಿಸಬೇಕು, ನಿಜವಾದ ದೇಶಭಕ್ತಗಳು ಹೇಳಬೇಕು, ದೇಶಕ್ಕೋಸ್ಕರ ಹೋರಾಡಿದವ್ರನ್ನ ಮಾಡಬೇಕು ಅಂತ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿದಾಗ ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲನೇದಾಗಿ ಮಾಡಿದ್ದು ಅಂತ ಹೇಳಿದ್ರೆ ಕಿತ್ತು ಬಿಸಾಕ್ಬಿಟ್ಟಿದ್ದೀವಿ ಅಂತ ಹೇಳಿದ್ರು. ಆ ಕಿತ್ತು ಬಿಸಾಕಿದಂಥ ಮಧು ಬಂಗಾರಪ್ಪನಿಗೆ 2 ಸಾಲು ಸರಿಯಾಗಿ ವಿಧಾನಸೌಧದಲ್ಲಿ ಓದಕ್ಕೆ ಬರಲ್ಲ. ಇಂಥವ್ರನ್ನ ನಾವು ಶಿಕ್ಷಣ ಮಂತ್ರಿ, ಉನ್ನತ ಶಿಕ್ಷಣ ಮಂತ್ರಿ ಅಂದರೆ 2 ಸಾಲು ಸರಿಯಾಗಿ ಕನ್ನಡ ಓದಕ್ಕೆ ಬರದೇ ಇರೋಂಥ ಮನುಷ್ಯ, ಮತ್ತು ಸ್ವತಃ ಅವನೇ ಅದು ಮಕ್ಕಳು ಶಿಸ್ತು ಅಂತ ಹೇಳ್ಕೊಡ್ತಾನೆ. ಆ ಮನುಷ್ಯ ಅವನ ಹಾಕ್ಕೊಂಡಿರೋ ವೇಷಭೂಷಣಗಳು ಮತ್ತು ಅವ್ರು ಮಾಡಿರುವಂಥದ್ದೇ ಸರಿ ಇಲ್ಲ. ಯಾವಾಗಲೂ ನಾನು ಚೆನ್ನಾಗಿರಬೇಕು, ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡಬೇಕು. ನಂದೇ ಸರಿ ಇಲ್ಲ ಅಂತಲ್ಲ, ನಂದೇ ಗಾಳಿ ಹೋಗ್ತಾ ಇರಬೇಕಿದ್ರೆ ನಂತರ ಬುಡಾನೇ ಅಲ್ಲಾಡ್ತಾ ಇದ್ದೀನಿ ನಂತರ ಅಂಥ ಮನುಷ್ಯ ಉನ್ನತ ಶಿಕ್ಷಣ ಬಂತ. ಇಂಥ ಮಂತ್ರಿಗಳನ್ನ ಮಾಡ್ಕೊಂಡಾಗಲೇ ಸಿದ್ದರಾಮಯ್ಯನವರು ಮೊದಲೇದು ಹೋದರು. ಮತ್ತು ಏನು ಇದು ಬಲವಂತವಾಗಿ ಇದಿತ್ತು, ಏನು ಮತಾಂತರ ಇತ್ತಲ್ಲ, ಆ ಮತಾಂತರ ವಿರುದ್ಧನ ತೆಗೆದರು. ಅದಾದಮೇಲೆ ಗೋಹತ್ಯೆ ನಿಷೇಧ ತೆಗೆದರು, ಏನು ಹಿಂದಿನ ಸರ್ಕಾರ ಮಾಡಿದ್ದು, ಮತ್ತು ಹಿಂದಿನ ಸರ್ಕಾರ ಮಾಡಿದಂಥ ಪಠ್ಯಪುಸ್ತಕ ಪರಿಷ್ಕರಣೆ ಅದನ್ನು ತೆಗೆದು ಹೊಸದಾಗಿ ಮಾಡಿದ್ದು ಅಂತ ಹೇಳಿದ್ರು. ಸೊ ಹಾಗಾಗಿ ಅಲ್ಲಿಗೇನೆ ಮೊದಲನೇದು ಬಂದಿದ್ದ ತಕ್ಷಣ ಮಾಡಿದ್ದ ಕೆಲಸನೇ ಅಲ್ಲಿದ್ದವ್ರದ್ದು ನಿರ್ವಿಘ್ನವಾಗಿ ಹೋಗ್ತಾ ಬಂತು. ಇನ್ನು ಯಾವಾಗಲೂ ಇನ್ನೊಂದು ಗಮನಿಸಿ ನೀವು, ಒಂದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದ ತಕ್ಷಣ ಅಂದರೆ ದೇಶ ವಿರೋಧಿ ಕೃತ್ಯಗಳು, ಅದರಲ್ಲೂ ರಾಜ್ಯದಲ್ಲಿ ವಿರೋಧಿ ಕೃತ್ಯಗಳು ಜಾಸ್ತಿ ಮಾಡ್ತಾರೆ. ಯಾಕೆಂದರೆ ಅಲ್ಪಸಂಖ್ಯಾತರಿಗೆ ಅವರು ಅತಿಯಾದ ತುಷ್ಟೀಕರಣ ಮಾಡ್ತಾರೆ. ಹೋದ ಸತಿ ಸಿದ್ದರಾಮಯ್ಯನವರು ಬಂದಾಗಲೂ ಅಷ್ಟೇ PFI ಕಾರ್ಯಕರ್ತಗಳು ಏನಿದ್ರು, ಸುಮಾರು 400ಕ್ಕೂ ಹೆಚ್ಚು ಕಾರ್ಯಕರ್ತರುಗಳು ಬೇರೆ ಬೇರೆ ಅವರ ಮೇಲೆ ಇದ್ದಿದ್ದಂಥ ಎಲ್ಲರನ್ನೂ ಖುಲಾಸೆ ಮಾಡಿದರು. ಸೊ ಈ ಸತಿ ಬಂದಾಗಲೂ ಅದೇ ರೀತಿ ಆಯಿತು. ಹಾಗೆ ಅಂದ್ಕೊಂಡಿದ್ದ ತಕ್ಷಣ ಸಿದ್ದರಾಮಯ್ಯವ್ರು ಬಂದಿದ್ದ ತಕ್ಷಣ ಎಲ್ಲ ಕಡೆಯೂ ಗಲಾಟೆಗಳು ಶುರುವಾಯಿತು. ಅದಕ್ಕೆ ಉದಾಹರಣೆ ಅಂತ ತೊಗೊಳ್ಬೇಕು ಅಂತ ಹೇಳಿದ್ರೆ, ಈ 2 ತಿಂಗಳ ಹಿಂದೆ ನಗರಪೇಟೆಯಲ್ಲಿ ಒಂದು ಆಯಿತು. ಅಲ್ಲೇನಂತ ಹೇಳಿದ್ರೆ, ಒಬ್ಬ ಮುಖೇಶ್ ಅನ್ನೋ ಹುಡುಗ ಅವನ ಪಾಡಿಗೆ ಅವನು ತನ್ನ ಮೊಬೈಲ್ ಅಂಗಡಿಯಲ್ಲಿ ಅವನು ಕೂತ್ಕೊಂಡು ಇದು ಮಾಡ್ತಾ ಇದ್ದ, ಏನು ಹನುಮಾನ್ ಚಾಲೀಸ್ ಹಾಕ್ಕೊಂಡಿದ್ದ. ಆ ಹನುಮಾನ್ ಚಾಲೀಸಲ್ಲಿ ಬಂದಾಗ ನಮ್ಮಲ್ಲಿ ಆಜಾನ್ ಅಂತ ಕರೀತಾ ಇರಬೇಕಿದ್ರೆ ಹನುಮಾನ್ ಚಾಲೀಸ್ ಹಾಕ್ಕೊಂತೆ ಅಂತ ಬಂದು ಒಂದಷ್ಟು ಜನ ಮುಸಲ್ಮಾನ ಹುಡುಗರು ಅವನಿಗೆ ಹೊಡೆದಿದ್ದು ಅದು ತುಂಬ ಗಲಾಟೆ ಆಯಿತು, ವೈರಲ್ ಆಯಿತು. ವಿರೋಧಾಭಾಸ ಅಂತ ಹೇಳಿದ್ರೆ ಯಾರು ಹೊಡೆಸ್ಕೊಂಡು, ಪೊಲೀಸವರು ಯಾರು ಹೊಡೆಸ್ಕೊಂಡ್ರು ಅವನ ಮೇಲೆ ಕೇಸ್ ಹಾಕಿದ್ದಾರೆ. ಇಂಥ ವಿರೋಧಾಭಾಸ ಯಾಕಪ್ಪ ಹೀಗಾಯಿತು ಅಂತ ಹೇಳಿದ್ರೆ, ಇದೇ ನೀವು ಜ್ಞಾಪಿಸ್ಕೊಡ್ಬೇಕು. ಸ್ವತಃ ಕಾಂಗ್ರೆಸ್ ಶಾಸಕನಾಗಿದ್ದವನು, ಅವ್ರದ್ದೇ ಅಧಿಕಾರ ಇತ್ತು, ಕಾಂಗ್ರೆಸ್ ಅವ್ರದ್ದೇ ಅಧಿಕಾರ ಇತ್ತು. ಅಂಥದ್ದಲ್ಲಿ DG ಹಳ್ಳಿಯಲ್ಲಿ ದೇವಜೀವನಹಳ್ಳಿಯಲ್ಲಿದ್ದಂಥ ಅಖಂಡ ಶ್ರೀನಿವಾಸ್ ಮನೆಯಲ್ಲಿ ಸಣ್ಣದಾಗಿ ಯಾವುದೋ ಒಂದು ಪ್ರಚೋದನಕಾರಿಯಾದ, ಅದೇ ಮುಸಲ್ಮಾನರು ಪ್ರಚೋದನೆಕಾರಿ ಆಡಿದ್ದು ಅಖಂಡ ಶ್ರೀನಿವಾಸ್ ಅವರ ಅಕ್ಕನ ಮಗನಿಗೂ ಮತ್ತು ಆಗಿದ್ದಕ್ಕೆ ಒಂದು ಸಣ್ಣದಾದಕ್ಕೆ ಕಿಡಿ ಕಟ್ಕೊಂಡು ಇಡೀ ಅವರ ಅಖಂಡ ಶಾಸಕನ ಮನೆಯೇ ಸುಟ್ಟು ಹಾಕಿದ್ರು, ಮತ್ತು ಪೊಲೀಸ್ ಕಚೇರಿನೂ ಸುಟ್ಟು ಹಾಕಿದ್ರು, ಪೊಲೀಸ್ ಠಾಣೆನೂ ಸುಟ್ಟು ಹಾಕಿದ್ರು, ಪೊಲೀಸ್ ವ್ಯಾನ್ನೂ ಸುಟ್ಟು ಹಾಕಿದ್ರು. ಅಂಥ ಸುಟ್ಟಾಕಿದಂಥ ಪ್ರೇರಣೆ ನೀಡಿದಂಥ ಸಂಪತ್ ರಾಜ್ ಏನು ಸಿದ್ದರಾಮಯ್ಯನವರ ಬಲಗೈ ಬಂಟ, ಅವನ್ನೇ ಸಹ ಸಿದ್ದರಾಮಯ್ಯನವರೇ ಸುಮಾರು 2-3 ತಿಂಗಳ, ಸುಮಾರು ಒಂದು 6 ತಿಂಗಳ ಕಾಲ ಸಿಗದೇ ಇರೋಂಗೆ ಇಟ್ಕೊಂಡಿದ್ರು ಅಂತ ಹೇಳಿದ್ರೆ, ಅಂತಂದರೆ ಆಗಲೇ ಏನೂ ಮಾಡದೇ ಇದ್ದವರು ಯಾವಾಗಲೂ ಕಾಂಗ್ರೆಸ್ ಸರ್ಕಾರ ಬಂತು ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡ್ತಾರೆ. ಸೊ ಹಾಗಾಗಿ ಅವರ ಅಟ್ಟಹಾಸ ಜಾಸ್ತಿ ಆಗುತ್ತೆ. ಅದಕ್ಕೊಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಸಾಮಾನ್ಯವಾದ ಯಾವುದೇ ಹಿಂದೂ ಕಾರ್ಯಕರ್ತ ಸಾಮಾನ್ಯವಾದ ಯಾರೇ ಅಂತಲೇ ಮುಸಲ್ಮಾನರ ಈ ಥರ ಯಾರೇ ಒಬ್ಬ ಹೋಗಬೇಕಿದ್ರೆ ಬೈ ಮಿಸ್ಟೇಕ್ ಅವನು ಯಾವಾಗಲೂ ಒಂದು ಸತಿ ಏನಾದರೂ ಹೆಲ್ಮೆಟ್ ಹಾಕ್ಕೊಳ್ಳೋದಲ್ಲೇ ಹೋಗ್ಬಿಟ್ಟ, ಅಥವಾ ಯಾವುದೋ ಇನ್ನೊಂದು 3 ಜನ ಬೈಕಲ್ಲಿ ಅಕಸ್ಮಾತ್ ಎಲ್ಲೋ ಅರ್ಜೆಂಟಾಗಿ ಹೋಗಬೇಕಂತ 3 ಜನ ಹೋಗಿದಂದರೆ ಅಲ್ಲಿ ಪೊಲೀಸವರು ಎಲ್ಲೇ ಸಿಕ್ಕಿದ ತಕ್ಷಣ ಅಡ್ಡ ಹಾಕಿಕೊಳ್ತಾರೆ. ಹಾಕಿದ ತಕ್ಷಣ ಎಲ್ಲಿ ಹೆಲ್ಮೆಟ್ ಇಲ್ಲ ಅಂತ ಹೇಳ್ತಾರೆ, ಎಲ್ಲಿ 3 ಜನ ಹೋಗ್ತಿದ್ದಾರೆ ಅಂತೇಳಿ ಅವರಿಗೆ ಫೈನ್ ಹಾಕ್ತಾರೆ.
ಆದರೆ ಶುಕ್ರವಾರಗಳತ್ತು ಯಾವುದೇ ಶುಕ್ರವಾರ ಮಧ್ಯಾಹ್ನದತ್ತು ಎಲ್ಲೇ ನೋಡಿ ಒಂದೊಂದು ಬೈಕ್ಗಳಲ್ಲಿ 3-4 ಜನ ಹೋಗ್ತಾ ಇರ್ತಾರೆ. ತಲೆ ಮೇಲೆ ಯಾವುದು ಹೆಲ್ಮೆಟ್ ಇರೋದಿಲ್ಲ, ಎಲ್ಲರೂ ಹಾಗೆ ಹೋಗ್ತಿರ್ತಾರೆ. ಪೊಲೀಸವರು ನೋಡಿದ್ರೂ ನೋಡದೇ ಹಾಕಿರ್ತಾರೆ. ಈ ಕಡೆ ಕೇಳೋದು ಅಂತ ಹೇಳಿದ್ರೆ ನಮಗೆ ಮೇಲಿಂದ ಆರ್ಡರ್ ಇದೆ, ಆ ಥರ ಏನು ಮಾಡಬಾರ್ದು ಅಂತ ಅನಧಿಕೃತವಾಗಿ ಹೇಳ್ತಾರೆ. ಅಂತ ಹೇಳಿದ್ರೆ ಎಲ್ಲಿವರೆಗೂ ಬಂತು ಅಂತ ನೋಡ್ಕೊಳ್ಳಿ. ಇನ್ನು ಸಂಜೆ ಆಯಿತು ಅಂತ ಹೇಳಿದ್ರೆ ಬೆಂಗಳೂರಿನ ಬಹುತೇಕ ರಿಂಗ್ ರೋಡ್ಗಳಲ್ಲಿ ಅಟ್ಟಹಾಸಗಳು, ವೀಲಿ ಅಟ್ಟಹಾಸಗಳು. ಎಲ್ಲಂತ ಹೇಳಿದ್ರೆ ಎಲ್ಲರೂ ಕುಡ್ದಿರ್ತಾರೆ, ಮತ್ತಲ್ಲಿರ್ತಾರೆ ಹುಡುಗರುಗಳು. ಎಲ್ಲರಿಗೂ ಗೊತ್ತು ಯಾರು ಅದು ವೀಲಿ ಮಾಡ್ತಾರೆ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಒಬ್ಬನ್ನ ಕರ್ಕೊಂಬಂದು ಒಬ್ಬನಿಗೆ ಅವರು ಏನಾದರೂ DJ ಹಳ್ಳಿಲಿ ಅವರು ಸರಿಯಾಗಿ ಅವರು ಕರೆದು ಅವ್ರನ್ನ DJ ಹಳ್ಳಿಲಿ ಕರ್ಕೊಂಬಂದು ಅವ್ರಿಗೆ ಬೇಕಾದಂಥ ತಕ್ಕವಾದ ಶಿಕ್ಷೆ ಕೊಡಿಸಿತ್ತು ಅಂತ ಹೇಳಿದ್ರೆ ಬೇರೆ ಕೇಳೋದು ಸುಮ್ಮನೆ ಆಗ್ತಿದ್ರು. ಯಾವಾಗ DJ ಹಳ್ಳಿಲಿ ಕೊಟ್ಟಿದ್ದವ್ರನ್ನ ಅಮಾಯಕರು ಅಂತ ಹೇಳಿದ್ರು. ಅದೇ ರೀತಿ ತನ್ವೀರ್ ಸೇಠ್, ಮೈಸೂರಿನಲ್ಲಿ ತನ್ವೀರ್ ಸೇಠ್ ಸ್ವತಃ ಶಾಸಕರಾಗಿದ್ದಾರೆ, ಈಗಲೂ ಸಹ ಶಾಸಕರಾಗಿದ್ದಾರೆ. ಅವ್ರ ಮೇಲೆ ಅವ್ರದ್ದೇ ಜಾತಿಯನ್ನು ಹಲ್ಲೆ ಮಾಡಿದ್ರು. ಆ ಜಾತಿ ಹಲ್ಲೆಯನ್ನು ಮಾಡಿದ್ರು, ಅದ್ರ ಬಗ್ಗೆ ಇಲ್ಲ ಅಂತ ಹೇಳ್ಕೊಂಡ್ರು. ಸೊ ಅವರೆಲ್ಲ ಅಮಾಯಕರು ಅಂತ ಹೇಳಿದ್ರು. ಸೊ ಅಲ್ಲಿಗೆ ಅವ್ರದ್ದು ಅಂದರೆ ತುಷ್ಟೀಕರಣದ ಎಲ್ಲಿ ಅಧಿಕೃತ ಪರಮಾವಧಿ ಎಲ್ಲಿದೆ ಅಂತ ಗೊತ್ತಾಗತ್ತೆ. ಇನ್ನು ಕುಕ್ಕರ್ ಬ್ಲಾಸ್ಟ್ ಆಯಿತು. ಆ ಕುಕ್ಕರ್ ಬ್ಲಾಸ್ಟಲ್ಲೂ ಅವಾಗ DK ಶಿವಕುಮಾರ್ ಹೇಳಿದ್ರು, ಅವರು ನನ್ನ ಬ್ರದರ್ಸ್ ಅವರು ಅಂತ ಹೇಳಿದ್ರು. ಯಾವಾಗ ಬ್ರದರ್ಸ್ ಅಂತ ಇವರೇ ತಲೆ ಮೇಲೆ ಕೊಟ್ಕೊಂಡ್ರು ಅಲ್ಲಿವರೆಗೂ ಹೋಗ್ತಿತ್ತು. ಅದಕ್ಕೆ ಇನ್ನೊಂದು ಉದಾಹರಣೆ ಅಂತ ಹೇಳಿದ್ರೆ ಮೊನ್ನೆ ಇನ್ನು ಬೆಂಗಳೂರಿನ ವಿದ್ಯಾರಣ್ಯಪುರದ ಏನು ವ್ಯಾಪ್ತಿಯಲ್ಲಿ ಬರುವಂಥ ಚಿಕ್ಕಬೆಟ್ಟಳ್ಳಿಯಲ್ಲಿ ಅವನು ರಾಮನವಮಿ ದಿವಸ ಅವ್ರ ಪಾಡೆಗೆ ಅವ್ರು ಕಾರಲ್ಲಿ ಹೋಗ್ತಿದ್ದಾರೆ. ಕಾರ್ ಮೇಲೆ ಒಂದು ದೊಡ್ಡದಾಗಿ ಒಂದು ಜೈ ಶ್ರೀರಾಮ್ ಅನ್ನೋದು ಧ್ವಜ ಹಾಕೊಂಡು ಹೋಗಿದ್ದಾರೆ. ಇದನ್ನು ನೋಡಿರುವಂಥ ಇಬ್ಬರು ಮುಸಲ್ಮಾನರ ಹುಡುಗರು ಹೋಗಿ ಕಾರಲ್ಲಿ ಹೋಗಿ ಅವರ ಅಡ್ಡ ಕಟ್ಟಿ ಅವ್ರನ್ನ ತಡೆದು ಅವ್ರ ಮೇಲೆ ಹಲ್ಲೆ ಮಾಡಿದ್ದಲ್ಲದೆ ಇಲ್ಲಿ ನೋ ಶ್ರೀರಾಮ್, ನೋ ಜೈ ಶ್ರೀರಾಮ್, ಓನ್ಲಿ ಅಲ್ಲ ಅಂತ ಹೇಳಿದ್ದಾರೆ. ಸೊ ಅವ್ರನ್ನ ಹಿಡ್ಕೊಂಬಂದಿದ್ದಾರೆ. ಯಥಾ ಪ್ರಕಾರ ಹಿಡ್ಕೊಂಬಂದರು. ಅವರು ಕುಡಿದು ಮತ್ತಿನಲ್ಲಿ ಆ ಥರ ಮಾಡಿದ್ದಾರೆ ಅಂತ ಹೇಳಿ ಬಿಟ್ಟು ಕಳಿಸಿದ್ದಾರೆ. ಅದಕ್ಕಿಂತ ಒಂದು ಘನಘೋರವಾದ ಇನ್ನೊಂದು ಆಗಿದೆ ಅಂತ ಹೇಳಿದ್ರೆ ನಿನ್ನೆ ಹುಬ್ಬಳ್ಳಿಯ ನಿರಂಜನ ಅನ್ನೋರಂಥ ಅವರು ಸ್ವತಃ ಅವರು ಕಾಂಗ್ರೆಸ್ನ ಅಲ್ಲಿ ಲೋಕಲ್ ಸ್ಥಳೀಯ ಕಾರ್ಪೊರೇಟರ್ ಆಗಿದ್ದಾರೆ. ಅವರ ಮಗಳು ನೇಹಾ ಅಂತ ಆಕೆ ಅವಳು MCA ಓದ್ತಾ ಇದ್ದಾಳೆ. ಅದೇ ಕಾಲೇಜಲ್ಲಿಂತ ಫಯಾಜ್ ಅನ್ನೋ ಹುಡುಗ, ಆ BCA ಓದ್ತಿರೋ ಹುಡುಗ ಆಕೆ ಹಿಂದೆ ಬಿದ್ದಿದ್ದಾನೆ. ತನ್ನ ಪ್ರೀತಿ ಮಾಡು ಅಂತ ಹೇಳಿದ್ದಾರೆ. ಆಕೆ ಅವಳನ್ನು ಪ್ರೀತಿ ಮಾಡಲ್ಲ ಅಂತ ಹೇಳಿದ್ದಕ್ಕೆ ನಿನ್ನೆ ಆಕೆ ಕಾಲೇಜಲ್ಲಿ BBB ಕಾಲೇಜಲ್ಲೇ ಆಕೆನ ಹಿಡಿದುಕೊಂಡು 9 ಬಾರಿ ಇರಿದು ಕೊಂದು ಹಾಕಿದ್ದಾನೆ. ಆ ಕೊಂದು ಹಾಕಿದಾಗ ಏನು ಹೇಳಬೇಕಾಗಿತ್ತು ಅಂತ ಹೇಳಿದ್ರೆ, ಅದಕ್ಕೆ ರಾಜ್ಯದಲ್ಲಿ ಏನು ಹೇಳಬೇಕಾಗಿತ್ತು ಅಂತ ಹೇಳಿದ್ರೆ ನಮ್ಮ ಅಧಿಕಾರದಲ್ಲಿರುವಂಥ ಗೃಹ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಅದು ವೈಯಕ್ತಿಕ ಕಾರಣ ಅಂತ ಹೇಳಿದ್ದಾರೆ. ಅದಕ್ಕೆ ಇವತ್ತಿನ ಇನ್ನೊಂದು ವಿಡಿಯೋ ಬಂದಿದೆ. ಆಕೆ ತಂದೆ ಹೇಳಿದ್ದಾರೆ, ನನಗೂ ಅವ್ನಿಗೆ ಏನು ಸಂಬಂಧ ಇತ್ತು, ನಾವು ಅವ್ರಿಗೇನು ರಿಶ್ತೆದಾರ, ನಾವೇನು ಸಂಬಂಧಿಗಳ, ನನಗೂ ಅವ್ನಿಗೆ ಏನೂ ಸಂಬಂಧ ಇರಲಿಲ್ಲ. ಈ ರೀತಿಯಾದ ನೀವು ತಪ್ಪು ದಾರಿ ಎಳಿಬೇಡಿ. ನಾನು ಕಾಂಗ್ರೆಸ್ ಅಧಿಕೃತವಾದ ಕಾರ್ಯಕರ್ತ, ನಾನು ಸ್ವತಃ ಕಾರ್ಪೊರೇಟರ್ ಇದ್ದೀನಿ ಅಂತ ಹೇಳಿದ್ದಾನೆ. ಮತ್ತು ತನ್ನ ಮಗಳಿಗೆ ಏನು ಶಾಂತಿ, ತನ್ನ ಮಗಳ ಆತ್ಮಕ್ಕೆ ಶಾಂತಿ ಬೇಕು, ಕೊಡಿಸಿ ಅಂಥೇಳಿ ಆತ ಹೋಗಿರೋದು ಅಂತ ಹೇಳಿದ್ರೆ BJP ನಾಯಕರುಗಳ ಬಗ್ಗೆ ಹೋಗಿದ್ದಾನೆ ಅಂತ ಹೇಳಿದ್ರೆ ಗೊತ್ತಾಗತ್ತೆ ಎಲ್ಲಿವರೆಗೂ ಅವ್ರದ್ದಿದೆ ಅಂತ. ಇಷ್ಟೆಲ್ಲ ಯಾಕೆ ಸ್ವಾಮಿ? ಮೊನ್ನೆ ಫೆಬ್ರವರಿ ತಿಂಗಳಲ್ಲಿ ಏನು ರಾಜ್ಯಸಭೆ ಚುನಾವಣೆ ನಡೀತು. ಆ ರಾಜ್ಯಸಭೆ ಚುನಾವಣೆ ನಡೀತಾ ಇರಬೇಕಿದ್ರೆ 3 ಜನ ಕಾಂಗ್ರೆಸ್ನವರು ಗೆದ್ದರು, ಒಬ್ಬರು BJPಯವರು ಗೆದ್ದರು. ಆ BJPಯವರು ಗೆದ್ದಾಗ ಅವರು ಘೋಷಣೆಯಲ್ಲಿ ವಿಧಾನಸೌಧದಲ್ಲಿ ಘೋಷಣೆ ಕೂಗಿದಾಗ ಏನಂತ ಕೂಗಿದ್ರು ಅಂತ ಹೇಳಿದ್ರೆ ಅಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಕೇಳಿದ್ರು. ಭಾರತದಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಹೇಳೋದು ಅದಕ್ಕೂ ಆಗಲಿಲ್ಲ. ಇದ್ದಕ್ಕಿದ್ದಂಗೆ ನಾಸೀರ್ ಹುಸೇನ್ ಎಂದು ಗೆದ್ರಲ್ಲಿ ನಾಸೀರ್ ಹುಸೇನ್ ಅವರ ಬಲೆಗೆ ಬಂಟುಗಳು ಕರ್ಕೊಂಬಂದಲ್ಲಿ 20 ಜನ ಕರ್ಕೊಂಬಂದ್ರಲ್ಲಿ ಅವರಿಗೆ ಪ್ರಚೋದನೆ ಆಯಿತಂತೆ. ಅವರು ಅದರಲ್ಲಿ ವಿಧಾನಸೌಧದಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರು. ಅಷ್ಟು ಸ್ಪಷ್ಟವಾಗಿ ಎಲ್ಲರಿಗೂ ಕೇಳಿದ್ರು. ಯಥಾ ಪ್ರಕಾರ ಮಲ್ಲಿಕಾರ್ಜುನ ಖರ್ಗೆ ಅಂದರೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಪ್ರಿಯಾಂಕ್ ಖರ್ಗೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತ್ರ ಇಲ್ಲ, ಆ ಥರ ಹೇಳೇ ಇಲ್ಲ, ಇದು ಯಾರೋ ಹೇಳಿಲ್ಲ, ಇದು ವಿಡಿಯೋ ತಿರ್ಚಿದ್ದಾರೆ, ಇದು ವಿರೋಧ ಪಕ್ಷದವರ ಕೈವಾಡ ಅಂತ ಹೇಳಿದ್ರು. ಆಮೇಲೆ ನಾನೇ ಫೋರೆನ್ಸಿಕ್ ತನಿಖೆ ಮಾಡಿಸಿದ್ದೀನಿ, ಅದರಲ್ಲಿ ನೋಡಿದ್ದೀನಿ ಅಂತ ಹೇಳಿದ್ರು. ನಾನು 20 ಸತಿ ಕೇಳಿದ್ದೀನಿ, ಅದರಲ್ಲಿ ಎಲ್ಲೂ ಕೇಳಿಸ್ಲಿಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಅದಾದಮೇಲೆ ಸರ್ಕಾರಿ ಅಧಿಕೃತವಾಗಲಿ ಬಂದಾಗ ಅದರಲ್ಲಿ ಸ್ಪಷ್ಟವಾಗಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ದು ಕೇಳಿಸ್ತು. ಅದಕ್ಕೋಸ್ಕರ ನಾಶಿಪುಡಿ ಅನ್ನುವಂಥ ಸೇರಿ ಇನ್ನು 3 ಜನನ್ನ ಅದನ್ನು ಅರೆಸ್ಟ್ ಮಾಡಿದ್ದಾರೆ. ಯಥಾ ಪ್ರಕಾರ ಅರೆಸ್ಟ್ ಅಂತ ಮಾಡಿದ್ರು. ಅದಾದಮೇಲೆ ಬೇಲ್ ಬಿಟ್ಟು ಕಳಿಸಿದ್ದಾರೆ. ಸೊ ಈ ರೀತಿಯಾದ ಸರ್ಕಾರ ಇರೋದ್ರಿಂದಾನೇ ಇನ್ನೆಲ್ಲಿಂದ ಬರುತ್ತೆ ಹಿಂದೂಗಳಿಗೆ? ಮತ್ತು ಅದಲ್ಲದಲ್ಲೇ ಸಂವಿಧಾನದಿಂದ ಆಕೆ ಯಾರನ್ನ ಕರ್ಕೊಂಬಂದರು ಅಂತ ಹೇಳಿದ್ರೆ ಮಾತನಾಡೋಕ್ಕೆ ಇಡೀ ಭಾರತದಲ್ಲಿ ಯಾರೂ ಸಿಗ್ದಲ್ಲೇ ಹೋಗಿ ಕರ್ಕೊಂಡು ಬಂದು ಎಲ್ಲಿಂದ ಕರ್ಕೊಂಡ್ಬಂದಿದ್ದಾರೆ ಅಂತ ಹೇಳಿದ್ರೆ ಕರ್ಕೊಂಡು ಬಂದು ಪಾಕಿಸ್ತಾನದಲ್ಲಿ ಏನು ಹಿಂದೂ ವಿರೋಧಿಗಳ ಬಗ್ಗೆ ಮಾತನಾಡ್ತಾರೆ ಒಬ್ಬಳನ್ನ ಕರ್ಕೊಂಬಂದು ಇಲ್ಲಿ ಸಂವಿಧಾನ ಮಾಡಲು ಯಥಾ ಪ್ರಕಾರ ಇಲ್ಲಿ ಸ್ವಲ್ಪ ಅದಕ್ಕೆ ಆಕ್ಷೇಪಣೆ ಮಾಡೋದಕ್ಕೋಸ್ಕರ ಅದನ್ನು ನಿಲ್ಲಿಸಿದ್ದಾರೆ. ಇನ್ನು
ಅಧಿಕಾರಕ್ಕೆ ಬಂದಿದ್ದ ತಕ್ಷಣವೇ ನಾವು ಬಂದಿದ್ದು ಸ್ವತಃ ಸ್ವತಃ ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು ಹಾಲಿ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಹೇಳಿದ್ದು ಅದು ಇನ್ನೂ ಆಘಾತಕಾರಿ. ಅವ್ರು ಹೇಳಿದ್ರು ಅಂತ ಹೇಳಿದ್ರೆ, ನಾವು ಬಂದಿದ್ದು ಅಲ್ಲಾಹದಿಂದಾನೇ ನಿಮ್ಮ ಮುಸಲ್ಮಾನರಿಂದಲೇ ಈ ಸರ್ಕಾರ ಬಂದಿದೆ, ಹಾಗಾಗಿ ನಾವು ನಿಮಗೆ ಋಣ ತೀರಿಸಬೇಕಾಗಿದೆ ಅಂತ ಅವ್ರು ಹೇಳಿದರೆ, ಇನ್ನು ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅಂದರೆ, ಅವ್ರಿಗೋಸ್ಕರ ಇಡೀ ರಾಜ್ಯದಲ್ಲಿ ಬರ ನಡೀತಾ ಇದೆ, ರಾಜ್ಯದಲ್ಲಿ ಬರ್ತಾ ಇಲ್ಲ, ದುಡ್ಡು ಬರ್ತಾ ಇಲ್ಲ, ನಮಗೆ ಏನೂ ಕೊಡ್ತಾ ಇಲ್ಲ, ಕೇಂದ್ರ ಕೊಡ್ತಾ ಇಲ್ಲ ಅಂತ ಅಲ್ಲಿ ಹೋಗಿದ್ದು ನಮ್ಮ ಹಕ್ಕು, ನಮ್ಮ ತೆರಿಗೆ, ನಮ್ಮ ಹಕ್ಕು ಅಂತ ಹೋಗಿ ಜಂತರ್ ಮಂತರ ಅಂತ ಗಲಾಟೆ ಮಾಡ್ತಾರೆ. ಆದರೆ ಇಲ್ಲಿ ಬಂದು ಅಂತ ಹೇಳ್ತಾರೆ ಕಾಸೇ ಇಲ್ಲ ಅಂತ ಹೇಳ್ತಾರೆ, ರಾಜ್ಯದಲ್ಲಿ ಏನೂ ಇಲ್ಲ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಬಂದು ಏನು ಹೇಳ್ತಾರೆ ಅಂದರೆ, ದೇಶದ ಅಧಿಕಾರಕ್ಕೆ ಮಾಡಬೇಕಂದ್ರೆ ಯಾವುದಾದ್ರೂ ಅಭಿವೃದ್ಧಿ ಕೇಳೋದಂದರೆ ಯಾರೂ ಕೇಳಬೇಡಿ, ಇನ್ನು ಮುಂದಿನ 2 ವರ್ಷಗಳ ಕಾಲ ಯಾರೂ ಅಭಿವೃದ್ಧಿ ಕೇಳಬೇಡಿ, ಯಾಕೆಂದರೆ ನಾವೆಲ್ಲನೂ ಗ್ಯಾರಂಟಿಗಳಿಗೆ ಖರ್ಚಾಗೋಗಿದೆ ಅಂತ ಹೇಳ್ತಾರೆ. ಆದರೆ ಸ್ವತಃ ಮುಖ್ಯಮಂತ್ರಿಗಳೇ 10,000 ಕೋಟಿನ ಮುಸಲ್ಮಾನರಿಗೋಸ್ಕರ ಮೀಸಲಿಡ್ತಾರೆ ಅಂತ ಹೇಳಿದ್ರೆ, ಇವರಿಗೆ ಮುಸಲ್ಮಾನರು ಮಾತ್ರನೇ ಬೇಕಾ? ಹಾಗಂತ ನಾನು ಎಲ್ಲೂ ಮುಸಲ್ಮಾನರು ವಿರೋಧಿಯಾಗಿ ಹೇಳ್ತಿಲ್ಲ. ಈ ದೇಶದಲ್ಲಿ ಅಂತ ಹೇಳಿದ್ರೆ ಎಲ್ಲರಿಗೂ ಹಕ್ಕಿದೆ. ಈ ದೇಶದಲ್ಲಿ ಹಿಂದೂಗಳಿದ್ದಾರೆ, ಮುಸಲ್ಮಾನರಿಗೆ ಹಿಂದೂಗಳಿಗೆ ಯಾವ ರೀತಿ ಹಕ್ಕಿದೆ ಅದೇ ರೀತಿ ಮುಸಲ್ಮಾನರು ಹಕ್ಕಿದ್ದಾರೆ. 80% ಹಿಂದೂಗಳು, 14-15% 20% ಮುಸಲ್ಮಾನರಿಗೂ ಅಷ್ಟೇ ಹಕ್ಕಿದೆ, ಜೀವನ ಮಾಡ್ಬೋದು. ಆದರೆ ವೆನ್ ಯು ಆರ್ ಇನ್ ರೋಮ್ ಯು ಶುಡ್ ಬಿ ಲೈಕ್ ಎ ರೋಮನ್ ಅನ್ನೋ ಹಾಗೆ, ನೀವು ಎಲ್ಲಿರಬೇಕಿದ್ರೆ ಅಲ್ಲಿಯ ಸ್ಥಳೀಯರನ್ನು ನಾವು ಅಲ್ಲಿ ಹೋಗಿ ಕೂತ್ಕೊಂಡು ಅವರ ಪ್ರಕಾರ ಅವರಿಗೆ ತಗ್ಗಿ ಬಗ್ಗಿ ನಡಿಬೇಕು. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ ಅಂತ ಹೇಳಿದ್ರೆ, ನಾವು ಈಗ ಮೊನ್ನೆ ರಂಜಾನ್ ನಡೀತು. ರಂಜಾನಲ್ಲಿ ಮಂಗಳೂರಲ್ಲಿ ಇಡೀ ಒಂದು ಜಾಗನೇ ದೊಡ್ಡದಾದ ಜಾಗ, ಅಲ್ಲಿ ಆ ರಸ್ತೆಯಲ್ಲೇನೋ ಅವರು ನಮಾಜ್ ಮಾಡ್ಕೊಂಡಿದ್ರು, ರಸ್ತೆಯಲ್ಲಿ ಅವರು ಇಫ್ತಾರ್ ಕೋಟ ಹಾಕ್ಕೊಂಡ್ರು. ಯಾಕೆಂದರೆ ನಿಜವಾಗ್ಲೂ ಗಮನಿಸ್ತೆ ಅಂತ ಹೇಳಿದರೆ, ಅಲ್ಲಿ ಆ ಸುತ್ತಮುತ್ತಲ ಆ ರಸ್ತೆ ಏನಿತ್ತು, ಆ ಸುತ್ತಮುತ್ತಲಲ್ಲಿ ಸುಮಾರು 5ಕ್ಕೂ ಹೆಚ್ಚು ಮಸೀದಿಗಳಿತ್ತು. ಪ್ರತಿಯೊಂದು ಮಸೀದಿಲು ದೊಡ್ಡ ಮೈದಾನ ಇತ್ತು, ತುಂಬ ಚೆನ್ನಾಗಿತ್ತು. ಆದರೂ ಸಹ ಅವ್ರಿಗೇನಂತ ಹೇಳಿದ್ರೆ, ಅವರು ಮಸೀದಿಲಿ ಬೇಡ ಅಥವಾ ಪಕ್ಕದಲ್ಲಿ ಮೈದಾನ ಬೇಡ, ರಸ್ತೆನೇ ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಯಾವುದೇ ರೀತಿ ಆಕ್ಷೇಪಣೆಯೂ ಬರೋದಿಲ್ಲ ರಾಜ್ಯ ಸರ್ಕಾರದಿಂದ. ಅದೇ ನಾವು ಒಂದು ಹಿಂದೂಗಳು ಒಂದು ಗಣೇಶ ಹಬ್ಬ ಕೂಡಿಸ್ತೀವಿ, ಅದು ಗಣೇಶ ಹಬ್ಬ ಎಲ್ಲಿ ಕೂಡಿಸ್ತೀವಿ ಅಂತ ಹೇಳಿದ್ರೆ, ಅದನ್ನು ಗಣೇಶ ಹಬ್ಬನ ನಾವು ಸಾರ್ವಜನಿಕವಾಗಿ ಒಂದು ಮೈದಾನದಲ್ಲಿ ಕೂಡಿಸ್ತೀವಿ ಅಂತ ಹೇಳಿದ್ರೆ ಅದಕ್ಕೆ 10 ಪರ್ಮಿಷನ್ ಬೇಕು. ಅಥವಾ ಗಣೇಶನ ಮೆರವಣಿಗೆ ಮಾಡಬೇಕಿದ್ರೆ, ಪ್ರತಿಯೊಂದು ಗಣೇಶನ ಮೆರವಣಿಗೆ ಮಾಡಬೇಕಿದ್ರೆ ನಾವು ಬೇರೆ ನಾವು ಪರ್ಮಿಷನ್ಗಳು ತರಬೇಕು. 100 ಪರ್ಮಿಷನ್ ಹೈರಾಣು ಮಾಡಿಬಿಡ್ತಾರೆ. ಇವ್ರಿಗೆ ಯಾವುದೇ ಪರ್ಮಿಷನ್ ಇಲ್ಲ, ಏನೂ ಇಲ್ಲ, ಯಾವುದೇ ಕೇಳ್ತಿಲ್ಲ. ಅಂದರೆ ಎಲ್ಲಿಗೆ ಹೋಗ್ತಾ ಇದೆ? ನೀವು ಕೊಡಬೇಕಂತ ಹೇಳಿದ್ರೆ, ನೀವು ಸರ್ವಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ರೆ, ಸರ್ವಜನಾಂಗದ ಶಾಂತಿ ಅಂತಂದರೆ ಸರ್ವಜನಾಂಗರಿಗೂ ಒಂದೇ ರೀತಿಯಾದ ಅಧಿಕಾರ ಕೊಡಬೇಕು, ಒಂದೇ ರೀತಿಯಾದ ಆಡಳಿತ ಇರಬೇಕು, ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡಬೇಕು, ಸಮಪಾಲು ಸಮಬಾಳು ಅಂತ ಹೇಳಿದ ಮೇಲೆ ಎಲ್ಲರಿಗೂ ಒಂದೇ ನೋಡಬೇಕು. ಆದರೆ ದುರಾದೃಷ್ಟವಶಾತ್ ಕಾಂಗ್ರೆಸ್ ಸರ್ಕಾರ ಈ ಸತಿ ಅಂತಲ್ಲ, ಪ್ರತಿ ಸತಿ ಬಂದಾಗಲೂ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡ್ತಿದ್ದಾರೆ. ಅಹಿಂದ ಮತ್ತು ಜಾತಿ ಅಹಿಂದ ಅಂತ ಹೇಳ್ಕೊಂಡು ಜಾತಿಯಲ್ಲೇ ಹೊಡಿತಾ ಬಂದಿದ್ದಾರೆ. ನಾವು 2019-18 ಚುನಾವಣೆಯಲ್ಲೂ ನೋಡಿದ್ವಿ. ಆಗಲೂ ಸಹ ವೀರಶೈವರು ಮತ್ತು ಲಿಂಗಾಯತರನ್ನ ಹೊಡಿಬೇಕು ಅಂತ ಹೋಯಿದ್ರು. ಅವಾಗಲೂ ಅದು ಮಾಡಿ ಕೈ ಸುಟ್ಕೊಂಡ್ರು, ಆಗಲಿಲ್ಲ. ಈಗಲೂ ಸಹ ಅದೇ ರೀತಿ ಇನ್ನೊಂದು ಪ್ರತಿಯೊಂದು ಸ್ಥಿತಿನೂ ಅಹಿಂದ ಅಂದ್ಕೊಂಡು, ಅಲ್ಲದ್ರೆ ಅಹಿಂದ ಅಂದರೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಮತ್ತು ಹಿಂದುಳಿದವರು ಹಿಂದೂಗಳಲ್ವೇ ಅವರು ಸಹ ಹಿಂದೂಗಳೇ. ಆದರೆ ಇವರೇ ಬೇಕು ಅಂತ ಏನು ಮಾಡ್ತಾರೆ, ಅವರನ್ನು ಹೊಡೆದು ನಾವು ಬೇರೆ ಅಂತ ಮಾಡ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಇದೆಲ್ಲ ನೋಡೋದ್ರಿಂದ ಈ ಸತಿ ಜನಗಳಿಗೆ ಒಂದು ಭಾವನೆ ಬಂದಿದೆ, ನಾವು ಈ ಯಾವುದೋ ಆಮಿಷಗಳಿಗೊಳಗಾಗಿ ಅಥವಾ ಯಾವುದೇ ಗ್ಯಾರಂಟಿಗಳಿಗೊಳಗಾಗಿ ಕಳೆದ ಬಾರಿ ಚುನಾವಣೆಯಲ್ಲಿ ನಾವು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಅಧಿಕಾರ ಕೊಟ್ಟಿದ್ವಿ. ಆದರೆ 10-11 ತಿಂಗಳ ಅಧಿಕಾರ ಅದು ತುಂಬ ಕೊಟ್ಟಿದ್ದದು ಜಾಸ್ತಿ ಆಗೋಯಿತು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈ ಲೋಕಸಭಾ ಚುನಾವಣೆಯಲ್ಲಿ ಈಗಾಗಲೇ ನಾನು ಹೇಳಿದಾಗೆ 28 ಲೋಕಸಭೆಯಲ್ಲಿ ಸರಿಯಾಗಿ ನೋಡ್ತು ಅಂತ ಹೇಳಿದ್ರೆ 28ಕ್ಕೆ 28 ಅದು NDAಕ್ಕೆ ಹೋಗುವಂಥ ಅವಕಾಶಗಳು ಹೆಚ್ಚಾಗಿದೆ. ಅಥವಾ ಇಲ್ಲ ಅಂತ ಹೇಳಿದ್ರೆ ಅಬ್ಬಬ್ಬ ಅಂತ ಬಂತ ಹೇಳಿದ್ರೆ ಒಂದು 4-5, ಅದರಲ್ಲಿ ನಂತರ 5 ಹೇಳಿದ್ರೆ ಅದರಲ್ಲೂ ಏನಂದರೆ 5-10 ಸಾವಿರದ ಅಂತರಗಳಲ್ಲಿ ಮತಗಳಲ್ಲಿ ಅಂತರ ಬರಿದೆ. ಸೊ ಹಾಗಾಗಿ ಈ ಸತಿ ಖಂಡಿತವಾಗ್ಲೂ ಕಾಂಗ್ರೆಸ್ ಅದರಲ್ಲಿ ಧೂಳಿಪಟ ಆಗಲಿದೆ, ಕರ್ನಾಟಕದಲ್ಲಿ ಮತ್ತೊಮ್ಮೆ ಧೂಳಿಪಟ ಆಗಲಿದೆ. ಸೊ ಹಾಗಾಗಿ ಕಾಂಗ್ರೆಸ್ ಮುಕ್ತ ಭಾರತ ಅಂತ ಏನು ಹೇಳ್ತಿದ್ರು, ಅಟ್ಲೀಸ್ಟ್ ಕಾಂಗ್ರೆಸ್ ಮುಕ್ತ ಭಾರತ ಆಗುತ್ತೋ ಇಲ್ವೋ, ಕಾಂಗ್ರೆಸ್ ಮುಕ್ತ ಕರ್ನಾಟಕ ಅಂತ ಆಗುತ್ತೆ. ಲೋಕಸಭಾ ಚುನಾವಣೆ ನಡೆದ ಮೇಲೆ ಈ ಕಾಂಗ್ರೆಸ್ ಸರ್ಕಾರ ಇರುತ್ತೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರತಿ ಸತಿನೂ ಎಲ್ಲೇ ಕಡೆ ಹೋಗಿ ನೀವು ಗಮನಿಸ್ತಾ ಹೋಯಿತು ಅಂತ ಹೇಳಿದ್ರೆ ಕಳೆದ ಮೈಸೂರು ಮತ್ತು ಚಾಮರಾಜನಗರನ್ನು ಶತಾಯಗತಾಯ ಗೆಲ್ಲೇಬೇಕು ಅಂತದ್ದು, ಯಾಕೆಂದರೆ ತಮ್ಮ ತವರೂರು ಜಿಲ್ಲೆ ಶತಾಯಗತಾಯ ಗೆಲ್ಲೇಬೇಕು ಅಂತ ಸಿದ್ದರಾಮಯ್ಯನವರು ಕಳೆದ 20 ದಿನಗಳಲ್ಲಿ 9-10 ದಿನಗಳಲ್ಲೂ ಅಲ್ಲೇ ಕೂತ್ಕೊಂಡು ಹೋಗಿದ್ದಾರೆ. ಎಲ್ಲೇ ಕಡೆ ಹೋದಾಗಲೂ ನಾನು ಬೇಕೋ ಬೇಡವಾ, ನಾನು ಬೇಕಿದ್ರೆ 60,000 ಲೀಡ್ ಕೊಡಿ ಅಂತ ಹೇಳ್ತಾರೆ. ಅಂದರೆ ಅವರಿಗೆ ಅಳಕು ಬಂದಿದೆ, ತಾವನೇನಾದರೂ ಗೆಲ್ಲದೆ ಹೋದರೆ, ಅಂದರೆ ತಾನು ಈ ಥರದ ಜಾಸ್ತಿ ತಗೊಳ್ಳಿಲ್ಲ ಅಂತಂದರೆ ತನ್ನ ಅಧಿಕಾರಕ್ಕೆ ಸಂಚು ಬರುತ್ತೆ.
ಅಂತ ಗೊತ್ತಿದೆ ಸ್ಪಷ್ಟವಾಗಿ, ಮತ್ತು ಸೋಲ್ತೀನಿ ಅನ್ನೋದು ಗೊತ್ತಾಗಿದೆ. ಸೊ ಹಾಗಾಗಿ ಎಲ್ಲ ಕಡೆ ಭಾವನಾತ್ಮಕವಾಗಿ ಹೇಳಕ್ಕೆ ಹೋಗ್ತಿದ್ದಾರೆ. ಇನ್ನು ಅವ್ರ ಮಗನೂ ಅಷ್ಟೇ ಅದನ್ನೇ ಹೇಳ್ತಾ ಇದ್ದಾರೆ. ನಮ್ಮ ತಂದೆಯವರು 5 ವರ್ಷ ನಿರಂತರವಾಗಿ ಆಡಳಿತ ಮಾಡಬೇಕು ಅಂತ ಹೇಳಿದ್ರೆ ನೀವು ತಮ್ಮ ತಂದೆಯವ್ರನ್ನ ಬಲಪಡಿಸಬೇಕು, ದಯವಿಟ್ಟು ಗೆಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲೂ ಅವರು ಕಾಂಗ್ರೆಸ್ಗೆ ಓಟ್ ಹಾಕಿ ಅಂತ ಹೇಳ್ತಿಲ್ಲ, ನಮಗೂ ಓಟ್ ಹಾಕಿ ಅಂತ ಹೇಳ್ತಾರೆ. ಅಂದರೆ ನಾವು ಅಧಿಕಾರದಲ್ಲಿರಬೇಕು ಅನ್ನೋಗಿದ್ರೆ ನಮಗೆ ಕೊಡಿ ಅಂತ ಕೇಳ್ತಿದ್ದಾರೆ. ಇನ್ನು ಅದೇ ರೀತಿ ಅದೇ ಮೈಸೂರಲ್ಲಿ ಹೋಯಿತು ಅಂತ ಹೇಳಿದ್ರೆ ಒಕ್ಕಲಿಗರ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ರು, ಅದಾಗಲೇನೆ ಅಲ್ಲಿ ಹೈಕಮಾಂಡಲ್ಲಿ ನಿರ್ಧಾರ ಆಗೋಗಿದೆ, ನೀವು ನನ್ನ ಮೇಲೆ ನಂಬಿಕೆ ಇಡಿ, ನೀವು ನನಗೋಸ್ಕರ ವೋಟ್ ಮಾಡಿ, ಮುಂದೆ ನಾನು ಅತಿ ಶೀಘ್ರದಲ್ಲಿ ನಾನು ಅಧಿಕಾರಕ್ಕೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲೇ ಕಚ್ಚಾಟ. ಅದಕ್ಕಾಗಿ ಮುಂದಿನ 26ನೇ ತಾರೀಕು ಅಥವಾ ಮತ್ತು 7ನೇ ತಾರೀಕು ಲೋಕಸಭಾ ಎಲೆಕ್ಷನ್ ನಡೆದಾದಮೇಲೆ ಮತ್ತು ಜೂನ್ 4ರ ನಂತರ ಏನು ಫಲಿತಾಂಶ ಬಂದ ಮೇಲೆ ಏನಾಗುತ್ತೆ ರಾಜ್ಯದಲ್ಲೂ ದೇಶದಲ್ಲಂತೂ ಈ ಹೋದ ಸತಿ 40 ಬಂದಿತ್ತು, ಈ ಸತಿ ಅದು ಬರೋದು ಕಷ್ಟ ಅಂತ ಅಂದ್ಕೊಳ್ತಾ ಇದ್ದಾರೆ. ಹಾಗಾಗಿ ಸೊ ಕರ್ನಾಟಕದಲ್ಲೂ ಸಹ ಅದಕ್ಕಿಂತ ಕಡಿಮೆ ಹೋದ ಸತಿ 1 ಬಂದಿತ್ತು, ಅಥವಾ ಅಮ್ಮಮ್ಮ ಅಂದರೆ ಬಂದು 2 ಅಥವಾ 3 ಬರ್ಬೋದು, ಅಥವಾ ಅದೂ ಬರದೇ ಇರ್ಬೋದು. ಯಾಕೆ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಈ ಸತಿ ಡಿ ಕೆ ಶಿವಕುಮಾರ್ ಮತ್ತು ಅವರ ತಮ್ಮ ಡಿ ಕೆ ಸುರೇಶ್ ಅವರಿಗೆ ಹೋದ ಸತಿ ಎಲ್ಲನೂ ಅಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಕೊಳ್ತಾ ಇದ್ದರು. ಹಾಗಾಗಿ ಅದೊಂದು ದುರ್ಬಲವಾದ ಒಬ್ಬ ಅಭ್ಯರ್ಥಿನ ಹಾಕ್ಕೊಳ್ತಾ ಇದ್ದರು ಅದು. ಆದರೆ ಈ ಸತಿ ಕೇಂದ್ರದಿಂದ ಬಂದಂಥ ಹೈಕಮಾಂಡ್, BJP ಹೈಕಮಾಂಡ್ ಎಲ್ಲೆಲ್ಲಿ ಈ ಥರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಕುಳಿತು ಅದೆಲ್ಲ ನೋಡಿಕೊಂಡು ಅವರಿಗೆಲ್ಲ ಕತ್ತರಿಸಿ ಅಂತ ಹೇಳಿದ್ರೆ ಒಳ್ಳೊಳ್ಳೆ ಅಭ್ಯರ್ಥಿಗಳು ಹಾಕಿದ್ದಾರೆ. ಅದರಲ್ಲೂ ಡಾಕ್ಟರ್ CN ಮಂಜುನಾಥ್ ಅವ್ರನ್ನ ಹಾಕಿದ್ದಾರೆ. ಈಗಾಗಲೇ ಮಂಜುನಾಥ್ ನಾಡಿನಾದ್ಯಂತ ಎಲ್ಲರಿಗೂ ಚಿರಪರಿಚಿತರಾಗಿದ್ದಾರೆ. ಸೊ ಹಾಗಾಗಿ ಈ ಸತಿ ಅವರೂ ಸಹ ಗೆಲ್ಬೋದು ಅಂತಿದ್ದಾರೆ, ಅಥವಾ 50-50 ಅಥವಾ ಅವರಿಗೆ ಒಂದು ಕೈ ಮೇಲು ಅಂತ ಇದ್ದಾರೆ. ಸೊ ಡಿ ಕೆ ಶಿವಕುಮಾರ್ ಅವರು ಸಹ ಈ ಸತಿ ಗೆಲುವು ಅಷ್ಟೊಂದು, ಡಿ ಕೆ ಶಿವಕುಮಾರ್ ಮತ್ತು ಅವರ ತಮ್ಮ ಡಿ ಕೆ ಸುರೇಶ್ ಅವ್ರಿಗೂ ಸಹ ಗೆಲುವು ಅಷ್ಟೊಂದು ಸುಲಭವಾಗಿಲ್ಲ. ಸೊ ಹಾಗಾಗಿ ಒಟ್ಟಿನಲ್ಲಿ ಈ ಸತಿಯ ಲೋಕಸಭಾ ಚುನಾವಣೆಯ ಅತ್ಯಂತ ರೋಚಕವಾಗಿದೆ ಅಂತ ಹೇಳಿದ್ರು ತಪ್ಪಾಗಲಾರದು.